ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಗಾಂಧರಕ್ಕೂ ಸ್ತೋತ್ರ ಉಂಟಾಗಲಿ. ಇಸುವೆ ಸ್ತೋತ್ರ, ಇಸುವೆ ಸ್ತೋತ್ರ, ಇಸುವೆ ವಂದನೆ, ಇಸುವೆ ಆರಾಧನೆ, ಇಸುವೆ ಮಹಿಮೆ, ಇಸುವೆ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ. ಯೇಸು ಸ್ವಾಮಿಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಯೇಸು ಸ್ವಾಮಿಯೇ ವಂದನೆ, ಯೇಸು ಸ್ವಾಮಿಯೇ ಆರಾಧನೆ, ಯೇಸು ಸ್ವಾಮಿಯೇ ಆರಾಧನೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಆರಾಧನೆ. ಪವಿತ್ರಾತ್ಮರೇ ಬನ್ನಿರಿ, ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ನನ್ನಲ್ಲಿ ವಾಸ ಮಾಡಲು ಬನ್ನಿರಿ, ನನ್ನಲ್ಲಿ ವಾಸ ಮಾಡಲು ಬನ್ನಿರಿ. ನನ್ನನ್ನು ಕಾಡುವ ಶೋಧನೆಗಳಿಂದ ನನಗೆ ಬಿಡುಗಡೆಯನ್ನು ಕೊಡಿರಿ, ನನ್ನನ್ನು ಕಾಡುವ ಶೋಧನೆಗಳಿಂದ ನನಗೆ ಬಿಡುಗಡೆಯನ್ನು ಕೊಡಿರಿ. ನನ್ನನ್ನು ಕಾಡುವ ಶೋಧನೆಗಳಿಂದ ನನಗೆ ಬಿಡುಗಡೆಯನ್ನು ಕೊಡಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ. ನನ್ನಲ್ಲಿ ಬಂದು ವಾಸ ಮಾಡಿರಿ, ನನ್ನಲ್ಲಿ ಬಂದು ವಾಸ ಮಾಡಿರಿ, ನನ್ನಲ್ಲಿ ಬಂದು ವಾಸ ಮಾಡಿರಿ, ನನ್ನಲ್ಲಿ ಬಂದು ವಾಸ ಮಾಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ. ನನ್ನ ಬೆಳಕಾಗಿ ಬನ್ನಿರಿ,
ನನ್ನ ಬೆಳಕಾಗಿ ಬನ್ನಿರಿ. ನನ್ನ ಕುಟುಂಬಕ್ಕೆ ಬೆಳಕಾಗಿ ಬನ್ನಿರಿ. ನನ್ನ ಕುಟುಂಬಕ್ಕೆ ಬೆಳಕಾಗಿ ಬನ್ನಿರಿ. ನನ್ನ ಕುಟುಂಬಕ್ಕೆ ಬೆಳಕಾಗಿ ಬನ್ನಿರಿ. ಓ ಪವಿತ್ರ ಆತ್ಮರೇ 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 ಬನ್ನಿರಿ. ನನ್ನ ಕುಟುಂಬವನ್ನು ಶುದ್ಧೀಕರಿಸಿರಿ. ನನ್ನ ಕುಟುಂಬವನ್ನು ಶುದ್ಧೀಕರಿಸಿರಿ. ನನ್ನ ಕುಟುಂಬವನ್ನು ಶುದ್ಧೀಕರಿಸಿರಿ. ನನ್ನ ಕುಯುಕ್ತಿಗಳನ್ನು ನಾಶ ಮಾಡಿರಿ. ನನ್ನ ಕೆಟ್ಟತನಗಳನ್ನು ನಾಶ ಮಾಡಿರಿ. ನನ್ನ ಬಾಯಿಂದ ಹೊರಡುವ ಮಾತುಗಳನ್ನು ಶುದ್ಧೀಕರಿಸಿರಿ. ನನ್ನ ಕೆಟ್ಟ ಹೃದಯದ ಆಲೋಚನೆಗಳನ್ನು ಶುದ್ಧೀಕರಿಸಿರಿ. ನನ್ನ ಕೆಟ್ಟ ಆಲೋಚನೆಯ ಮಾತುಗಳನ್ನು ಶುದ್ಧೀಕರಿಸಿರಿ. ನನ್ನ ತಪ್ಪು ಕಲ್ಪನೆಗಳನ್ನು ಶುದ್ಧೀಕರಿಸಿರಿ. ನನ್ನಲ್ಲಿರುವ ತಪ್ಪು ಕಲ್ಪನೆಗಳನ್ನು ಶುದ್ಧೀಕರಿಸಿರಿ. ಪರರ ಬಗ್ಗೆ ಕೆಟ್ಟದ್ದನ್ನು ಆಲೋಚಿಸದೆ ಇರುವಂತೆ ಮಾಡಿರಿ. ಪರರ ಬಗ್ಗೆ ಕೆಟ್ಟದ್ದನ್ನು ಆಲೋಚಿಸದಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ, ನನ್ನ ನಾಲಿಗೆಯನ್ನು ಶುದ್ಧೀಕರಿಸಿರಿ. ನನ್ನ ನಾಲಿಗೆಯಿಂದ ಹೊರಡುವ ಮಾತುಗಳನ್ನು ಶುದ್ಧೀಕರಿಸಿರಿ. ನನ್ನ ನಾಲಿಗೆಯಿಂದ ಹೊರಡುವ ಮಾತುಗಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ, ನನ್ನನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ, ನನ್ನ ನಡೆನುಡಿಗಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ, ನನ್ನ ನಡೆನುಡಿಗಳನ್ನು ಶುದ್ಧೀಕರಿಸಿರಿ. ನನ್ನ ಸ್ವಾರ್ಥ ಚಿಂತನೆ, ಸ್ವಾರ್ಥ ಮಾತುಗಳನ್ನು ದೂರ ಮಾಡಿರಿ. ನನ್ನ ಸ್ವಾರ್ಥ ಚಿಂತನೆ, ನನ್ನ ಸ್ವಾರ್ಥ ನುಡಿಗಳನ್ನು ಶುದ್ಧಿ ಮಾಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. 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 ನನ್ನಲ್ಲಿ ಬಂದು ವಾಸ ಮಾಡಿರಿ. ನನ್ನಲ್ಲಿ ಬಂದು ವಾಸ ಮಾಡಿರಿ. ನನ್ನಲ್ಲಿ ಬಂದು ವಾಸ ಮಾಡಿರಿ. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಬೆಳಗಿನ ಸುಪ್ರಭಾತಕ್ಕಾಗಿ ಸ್ತೋತ್ರ ರಾಜ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ನನ್ನನ್ನೇ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇನೆ ಸ್ವಾಮಿ. ನಿಮ್ಮ ಮುಂದೆ ನಾನು ಕುಳಿತುಕೊಳ್ಳುವ ಭಾಗ್ಯವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥ ಪ್ರಾರ್ಥನೆ ಮೂಲಕವಾಗಿ ಇಡೀ ವಿಶ್ವಕ್ಕಾಗಿ
ವಿಶ್ವದ ಜನತೆಗಾಗಿ ನಾವು ಪ್ರಾರ್ಥಿಸುವಂತಹ ಒಂದು ಮಹಾಭಾಗ್ಯವನ್ನು ನಮಗೆ ಕೊಟ್ಟಿದ್ದೀರಿ ರಾಜ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿದ್ರೆಗಳು, ಆಲಸ್ಯಗಳು ನಮ್ಮನ್ನು ಕಾಡಿದರೂ ಸಹ ಪ್ರತ್ಯೇಕವಾಗಿ ನಾವು ನಿಮ್ಮೊಡನೆ ಸೇರಿ ಪ್ರಾರ್ಥಿಸುವಂತೆ, ಪ್ರತ್ಯೇಕವಾಗಿ ನಾವು ನಿಮ್ಮನ್ನು ಅರಸಿ ಮಹಿಮೆಪಡಿಸುವಂತೆ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ ದೇವ. ಓ ಜೀವದಾಯಕರು, ಜೀವದ ಬುಗ್ಗೆಯೂ ಆಗಿರುವ, ಜೀವ ಜಲವೂ ಆಗಿರುವಂತಹ ಓ ಪವಿತ್ರ ಆತ್ಮರೇ, ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಿರುವ ಈ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಪಡೆದುಕೊಡಿರಿ. ಓ ಪವಿತ್ರ ಆತ್ಮರೇ, ನಮ್ಮಲ್ಲಿ ನೋವುಗಳುಂಟು, ಭಾರಗಳುಂಟು, ಭಯಗಳುಂಟು, ವೇದನೆಗಳುಂಟು, ಅವಮಾನಗಳುಂಟು, ಹಲವಾರು ವಿಧದ ಕುಟುಂಬದ ಒತ್ತಡಗಳುಂಟು. ಆದರೆ ಅವೆಲ್ಲವುಗಳಿದ್ದರೂ ಸಹ ನಾವು ಈ ಬೆಳಗಿನ ಸುಪ್ರಭಾತದಲ್ಲಿ ಕುಳಿತು ಪ್ರಾರ್ಥಿಸುವಂತಹ ಒಂದು ಕೃಪೆಯನ್ನು ನೀವು ಕೊಟ್ಟಿರುವುದಕ್ಕಾಗಿ, ಪಡೆದುಕೊಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೆ, ಕರುಣಿಸಿರಿ ಯೇಸುವೆ, ದಯೆ ತೋರಿರಿ ಯೇಸುವೆ. ನಮ್ಮ ಮಿತ್ರರಾಗಿ, ನಮ್ಮ ಬಾಳಿನ ಯಜಮಾನರಾಗಿ, ಕುಟುಂಬದ ಯಜಮಾನರಾಗಿ, ನ್ಯಾಯಾಧಿಪತಿಯಾಗಿ, ವೈದ್ಯರಾಗಿ ನಮ್ಮೊಡನೆ ಸದಾ ವಾಸ ಮಾಡುವ ಪ್ರಭು ಯೇಸುವೆ, ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ಯೇಸುವಿಂದ ವಿಶೇಷವಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ, ವಿಶ್ವಾಸವಿಲ್ಲದ ಮಕ್ಕಳಿಗಾಗಿ, ವಿಶ್ವಾಸವಿಲ್ಲದ ಮಕ್ಕಳಿಗಾಗಿ. ಹೌದು ಸ್ವಾಮಿ, ಇಂದು ತಂದೆ ತಾಯಿಗಳ ನಿಮಿತ್ತವಾಗಿ ಎಷ್ಟೋ ಜನ ಮಿಲಿಯಾಂತರ ಮಕ್ಕಳು ವಿಶ್ವಾಸವಿಲ್ಲದೆ ಇದ್ದಾರೆ ಸ್ವಾಮಿ. ಅವರಿಗೆ ವಿಶ್ವಾಸ ಏನೆಂಬುದೇ ಗೊತ್ತಿಲ್ಲ ಸ್ವಾಮಿ. ಪ್ರಾರ್ಥನೆ ಎಂದರೆ ಗೊತ್ತಿಲ್ಲ ಸ್ವಾಮಿ. ನೀವು ಎಂದರೆ ಗೊತ್ತಿಲ್ಲ ಸ್ವಾಮಿ. ಈ ಪುಟ್ಟ ಮಕ್ಕಳು ವಿಶ್ವಾಸದಲ್ಲಿ ದೃಢಹೊಂದುವಂತೆ ಮಾಡಿರಿ ಸ್ವಾಮಿ. ಈ ಕಾಲಘಟ್ಟಗಳಲ್ಲಿ ನಾವು ನೋಡುವಾಗ ವಿಶ್ವಾಸವೆಂಬುದು ಹಿರಿಯರಿಂದ ಕುಸಿದು ಹೋಗಿದೆ ಸ್ವಾಮಿ. ಇನ್ನು ಕಿರಿಯರಲ್ಲಿ ಎಲ್ಲಿ ಬರಲು ಸಾಧ್ಯ ಸ್ವಾಮಿ? ಯುವಕ ಯುವತಿಯರಲ್ಲಿ ವಿಶ್ವಾಸವಿಲ್ಲ ಯೇಸುವೆ. ಮುದಿಪ್ರಾಯದವರಲ್ಲಿ ವಿಶ್ವಾಸ ಕಳೆದುಕೊಂಡಂತಹ ಕಾಲವಾಗಿದೆ ಸ್ವಾಮಿ. ಸ್ವಾಮಿ, ಇಂದಿನ ಪ್ರಜೆಗಳು, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎಂದು ಹೇಳುವುದಾದರೆ, ಇಂದಿನ ಮಕ್ಕಳೇ ನಾಳಿನ ಧರ್ಮಸಭೆಯ ಸ್ತಂಭಗಳು ಸ್ವಾಮಿ. ಅಂತೆಯೇ ವಿಶ್ವಾಸವಿಲ್ಲದೆ, ಪ್ರಾರ್ಥನೆಯ ಅನುಭವವಿಲ್ಲದೆ, ಕೇವಲ ಒಂದು ಕ್ಯಾಟಿಸಮ್ ಎಂಬುವ ಒಂದು ಮಾತಿನಲ್ಲಿ ಕೇವಲ ಪ್ರಾರ್ಥನೆಗಳನ್ನು ಕಲಿತುಕೊಂಡಿರುವಂತಹ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಕೇವಲ ಪುಸ್ತಕದ ಪ್ರಾರ್ಥನೆಗಳನ್ನು ಮಾತ್ರ ಕಲಿಸಿ ದೈವಾನುಭವಗಳನ್ನಾಗಲಿ ಯೇಸುವೆ, ನಿಮ್ಮ ದೈವ ಪದ್ಧತಿಗಳನ್ನಾಗಲಿ, ನಿಮ್ಮ ಚಿತ್ತವನ್ನಾಗಲಿ, ನಿಮ್ಮ ವಾಕ್ಯವನ್ನಾಗಲಿ, ವಾಕ್ಯದ ಸಾರಾಂಶ ಆಳಗಳನ್ನಾಗಲಿ ಕಲಿಸುವವರು ಯಾರೂ ಇಲ್ಲ ಸ್ವಾಮಿ. ಯೇಸುವೆ ಸ್ವಾಮಿ, ಕಲಿಸಿದರೂ ಸಹ ಕಿವಿಗೊಡುವಂತಹ ಮಕ್ಕಳು ಇಲ್ಲ ಸ್ವಾಮಿ. ಯೇಸುವೆ, ಹೌದು ಸ್ವಾಮಿ, ಮಕ್ಕಳಲ್ಲಿ ವಿಶ್ವಾಸವನ್ನು ಕೊಡಿರಿ ಸ್ವಾಮಿ. ಯೇಸುವೆ, ನೀವು ಪುಟ್ಟ ಬಾಲರಾಗಿರುವಾಗ ಜೆರುಸಲೇಮಿನ ದೇವಾಲಯವನ್ನು ಪ್ರವೇಶಿಸಿ ಪ್ರಾರ್ಥಿಸುತ್ತಾ ಇದ್ದೀರಿ. ನಿಮ್ಮ ತಾಯಿಯೊಡನೆ ಸೇರಿ, ತಂದೆಯೊಡನೆ ಸೇರಿ ಜೆರುಸಲೇಮಿನ ಆಲಯಕ್ಕೆ ನೀವು ಹೋಗುತ್ತಾ ಇದ್ದೀರಿ, ನೀವು ಪ್ರಾರ್ಥಿಸುತ್ತಾ ಇದ್ದೀರಿ. ಯೇಸುವೆ, ನಿಮ್ಮಂತೆ ಪುಟ್ಟ ಮಕ್ಕಳೆಲ್ಲರೂ ಪ್ರಾರ್ಥಿಸುವಂತೆ ಮಾಡಿ ಯೇಸುವೆ. ಮಕ್ಕಳ ವಿಶ್ವಾಸವು ದೃಢಹೊಂದಲಿ. ಅವರ ಚಿಕ್ಕ ಪ್ರಾಯದಲ್ಲೇ ಯೇಸುವೆ ನಿಮ್ಮನ್ನು ಕಾಣುವಂತೆ, ನಿಮ್ಮನ್ನು ಅನುಭವಿಸುವಂತೆ, ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾಡಿರಿ. ಆ ಮಕ್ಕಳಲ್ಲಿ ಜ್ಞಾನದ ಉದಯವಾಗಲಿ ಸ್ವಾಮಿ, ವಿಶ್ವಾಸದ ಪ್ರಕಟಣೆಯಾಗಲಿ ಸ್ವಾಮಿ. ನಿಮ್ಮ ಪರಿಶುದ್ಧಾತ್ಮರು ಎಲ್ಲ ಮಕ್ಕಳಲ್ಲಿ ನೆಲೆಯಾಗಲಿ ಸ್ವಾಮಿ. ಈ ದಿನಗಳಲ್ಲಿ ಅವರ ಕೈಗಳಲ್ಲಿ ಸಿಲುಕಿರುವ ಮೊಬೈಲ್ಗಳ ನಿಮಿತ್ತವಾಗಿ ಮಕ್ಕಳು ಸ್ವಾಮಿ ಸತ್ಯವನ್ನು ಅರಿಯಲು ಸಾಧ್ಯವಾಗುತ್ತಾ ಇಲ್ಲ. ಯೇಸುವೆ, ಪ್ರೀತಿಯನ್ನು ಅರಿಯಲು ಸಾಧ್ಯವಾಗುತ್ತಾ ಇಲ್ಲ. ಯೇಸುವೆ, ನಿಮ್ಮನ್ನು ಅರಿಯಲು ಸಾಧ್ಯವೇ ಆಗುತ್ತಾ ಇಲ್ಲ. ಏಕೆಂದರೆ ಆ ಎಲ್ಲ ಮಕ್ಕಳ ಚಿಂತನೆಗಳು, ಆ ಮಕ್ಕಳ ಎಲ್ಲ ಆಲೋಚನೆಗಳು, ಆಸೆಗಳೆಲ್ಲವೂ ಈ ಕಂಚು ಕನ್ನಡಿಯಲ್ಲಿರುವಂತಹ ಮೊಬೈಲಿಗೆ ಸ್ವಾಮಿ ಗುಲಾಮವಾಗಿ ಹೋಗಿದೆ ಸ್ವಾಮಿ. ಯೇಸುವೆ, ನೋಡುತ್ತಾ ಇದ್ದೇವೆ ಸ್ವಾಮಿ, ಚಿಕ್ಕ 2 ತಿಂಗಳು 3 ತಿಂಗಳು ಮಕ್ಕಳ ಕೈಯಲ್ಲಿ ಮೊಬೈಲ್ ಸ್ವಾಮಿ. ಆ ಮಕ್ಕಳ ಕೈಯಲ್ಲಿ ಮೊಬೈಲನ್ನು ಕೊಟ್ಟು ತಾಯಿಂದಿರು, ತಂದೆಯಂದಿರು ಮರೆತು ಮಕ್ಕಳನ್ನು ತಮ್ಮ ಸ್ವಾರ್ಥಕ್ಕಾಗಿ ಆ ಮಕ್ಕಳ ಕೈಯಲ್ಲಿ ಮೊಬೈಲನ್ನು ಕೊಟ್ಟು ಕೆಡಿಸಿದ್ದಾರೆ ಸ್ವಾಮಿ. ಇಂದು ಊಟ ಮಾಡಬೇಕಾದ್ರೆ ಮಕ್ಕಳಿಗೆ ಮೊಬೈಲ್ ಬೇಕು ಸ್ವಾಮಿ, ನಿದ್ರೆ ಬರಬೇಕಾದ್ರೆ ಮೊಬೈಲ್ ಬೇಕು ಸ್ವಾಮಿ, ಆಟ ಎಂಬುದೇ ಇಲ್ಲ ಸ್ವಾಮಿ. ತಂದೆ ತಾಯಿಯರು ಸಮಾಧಾನವಾಗಿರಬೇಕಾದ್ರೆ ಮಕ್ಕಳ ಕೈಯಲ್ಲಿ ಮೊಬೈಲ್ ಬೇಕು ಸ್ವಾಮಿ. ಯೇಸುವೆ, ಕರುಣಿಸಿರಿ ಸ್ವಾಮಿ. ಮಕ್ಕಳ ವಿಶ್ವಾಸವು ಕುಂಠಿತವಾಗಿದೆ ಸ್ವಾಮಿ.
ಮಕ್ಕಳಿಗೆ ವಿಶ್ವಾಸದ ಅರಿವಿಲ್ಲ ಸ್ವಾಮಿ, ನಿಮ್ಮ ಅರಿವಿಲ್ಲ ಸ್ವಾಮಿ, ನೀವು ಯಾರು ಎಂದು ಗೊತ್ತಿಲ್ಲ ಸ್ವಾಮಿ. ಸುಮ್ಮನೆ ತಂದೆ ತಾಯಿಂದಿರು ಸ್ವಾಮಿ ಪ್ರಾರ್ಥನೆಯಿಂದ ಹೇಳುವುದರ ಮೂಲಕವಾಗಿ ಮಕ್ಕಳನ್ನು ಸುಮ್ಮನೆ ಕುಳ್ಳಿರಿಸಿ ಅವರು ಪ್ರಾರ್ಥನೆ ಮಾಡಿ ಎದ್ದೇಳುತ್ತಾರೆ ಸ್ವಾಮಿ. ಯೇಸು ನಿಮ್ಮನ್ನು ಪರಿಚಯಿಸುವುದಾದ್ರೆ ಕೇವಲ ಒಂದು ಮಾತಿನಲ್ಲಿ ಯೇಸು ಅಥವಾ ಜೀಸು ಆಂಡವರ ಒಂದು ಪದವನ್ನು ಹೇಳಿ ಮುಗಿಸುತ್ತಾರೆ ಸ್ವಾಮಿ. ಒಂದು ತಾಯಿಯಾದವಳು ತಂದೆಯಾದವನು ತನ್ನ ಮಕ್ಕಳನ್ನ ಮಡಿಲಲ್ಲಿ ಕುಳ್ಳಿಸಿಕೊಂಡು ನಿಮ್ಮನ್ನು ಕುರಿತು ಮಾತನಾಡುತ್ತಾ ಇಲ್ಲ, ನೀವು ಯಾರೆಂಬುದನ್ನು ಹೇಳಿಕೊಡುತ್ತಾ ಇಲ್ಲ, ವಿಶ್ವಾಸ ಆದಿ ಏನೆಂದು ಹೇಳುತ್ತಾ ಇಲ್ಲ. ಅದರಿಂದ ಮಕ್ಕಳಲ್ಲಿ ವಿಶ್ವಾಸವು ಸತ್ತು ಹೋಗಿದೆ ಸ್ವಾಮಿ, ಬೆಳೆಯುತ್ತಲೇ ಇಲ್ಲ ಸ್ವಾಮಿ. ಮಕ್ಕಳಲ್ಲಿ ವಿಶ್ವಾಸ ಎಂಬುದು ಕುಗ್ಗಿ ಹೋಗಿದೆ ಸ್ವಾಮಿ. ಕೇವಲ ಸಂಸ್ಕಾರಗಳು ಹಾಗೂ ಕೇವಲ ಪಠಣಗಳು ಎಂಬುದನ್ನು ಮಾತ್ರ ನಾವು ನೋಡಿದ್ದೇವೆ ಸ್ವಾಮಿ. ಯೇಸುವೆ, ಈ ಲೋಕದಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ, ಅವರೆಲ್ಲರೂ ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾಡಿರಿ, ಅವರೆಲ್ಲರೂ ಭಕ್ತಿ ವಿಶ್ವಾಸದಲ್ಲಿ ನೆಲೆಯಾಗುವಂತೆ ಮಾಡಿರಿ. ನಿಮ್ಮ ಪವಿತ್ರಾತ್ಮರಿಂದ ಸ್ವಾಮಿ ಮಕ್ಕಳು ವಿಶ್ವಾಸದಲ್ಲಿ ದೃಢಗೊಂಡಲಿ ಸ್ವಾಮಿ. ಅವರ ಪ್ರಾರ್ಥನೆಗಳು ಸ್ವಾಮಿ ಪ್ರತಿಯೊಬ್ಬರಿಗೂ ಆಕರ್ಷಣೆಯಾಗಲಿ ಸ್ವಾಮಿ. ಸಾರಲ್ಪಡಲಿ ಸ್ವಾಮಿ. ನನ್ನ ದಾಸದಾಸಿರ ಮೇಲೆ ಮಕ್ಕಳ ಮೇಲೂ ನನ್ನ ಆತ್ಮನು ಸುರಿಸುವೆನೆಂದು ಹೇಳಿದ್ದೀರಿ. ಯುವಕ ಯುವತಿಯರ ಮೇಲೆ ನನ್ನ ಆತ್ಮನು ಸುರಿಸುವೆನೆಂದು ಹೇಳಿದ್ದೀರಿ. ಹೌದು ಯೇಸುವೆ, ಯೇಸುವೆ ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿರಿ ಯೇಸುವೆ. ಎಲ್ಲ ಮಕ್ಕಳಲ್ಲಿ ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿರಿ ಯೇಸುವೆ. ಎಲ್ಲ ಮಕ್ಕಳಲ್ಲಿ ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿ ಸ್ವಾಮಿ ಅವರನ್ನ ಧರ್ಮಸಭೆಗೆ ಪ್ರಖ್ಯಾತವಾಗಿ ಬೆಳಕಾಗಿ ಈ ಲೋಕಕ್ಕೆ ಬೆಳಕಾಗಿ ಅವರನ್ನು ಮಾರ್ಪಡಿಸಿರಿ ಸ್ವಾಮಿ. ಎಲ್ಲ ಮಕ್ಕಳ ವಿಶ್ವಾಸದ ಕೊರತೆಗೆ ತಂದೆ ತಾಯಿ ಕಾರಣರಾಗಿದ್ದಾರೆ ಸ್ವಾಮಿ. ಕೆಲವು ದಿನಗಳಲ್ಲಿ ಕೆಲವು ಕುಟುಂಬಗಳಲ್ಲಿ ನಾವು ನೋಡುತ್ತೇವೆ ಸ್ವಾಮಿ, ಏನೋ ಕಾಟಾಚಾರದ ಪ್ರಾರ್ಥನೆ ಕುಟುಂಬಗಳಲ್ಲಿ ಒಂದು ಕುಳಿತು ಒಂದು ಜಪಸರ ಮಾಡಿ ಮುಗಿಸಿದರೆ ಪ್ರಾರ್ಥನೆ ಮಾಡಿದೆವು ಎಂಬುವಂತಹ ಅಂಧವಿಶ್ವಾಸ. ಕುಳಿತು ಒಂದು ಜಪಸರ ಕುಟುಂಬದಲ್ಲಿ ಕುಳಿತು ಪ್ರಾರ್ಥನೆ ಮಾಡಿದರೆ ನಾನು ಪ್ರಾರ್ಥಿಸಿದ್ದೇನೆ ಎಂಬುವಂತಹ ಅಂಧವಿಶ್ವಾಸವಿದೆ ಹೊರತು ನಾವು ವಿಶ್ವಾಸದ ಜೀವಿತವನ್ನು ಮಾಡಬೇಕೆಂಬುದು ಯಾವ ಕುಟುಂಬಗಳಲ್ಲಿಯೂ ಇಲ್ಲ ಸ್ವಾಮಿ. ಅದಕ್ಕಾಗಿ ಹೋರಾಡುವವರಾಗಲಿ ಅದಕ್ಕಾಗಿ ಶ್ರಮಿಸುವವರಾಗಲಿ ಇಲ್ಲ ಸ್ವಾಮಿ. ದೇವ ಯೇಸುವೆ, ಕರುಣಿಸಿರಿ ಸ್ವಾಮಿ, ದಯ ತೋರಿರಿ ಸ್ವಾಮಿ. ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ ಎಂದು ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಮಹಿಮೆ, ಯೇಸುವೆ ಆರಾಧನೆ. ಯೇಸುವೆ ನಾವು ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ಏಕೆಂದರೆ ನೀವೊಬ್ಬರೇ ಸಂತರು, ಕರ್ತರು, ಮಹೋನ್ನತರು ಆಗಿದ್ದೀರಿ. ಅಪ್ಪ ಶಾಂತಿ ರಾಜರು ಸ್ತೋತ್ರ. ನಮ್ಮನ್ನು ಉನ್ನತ ಸ್ಥಾನದಲ್ಲಿ ಇರಿಸಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ಚಿತ್ರಿಸಿಕೊಂಡು ನಮ್ಮನ್ನು ಕಾಯುತ್ತಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ಸೂರ್ಯನ ಬೆಳಕು, ಚಂದ್ರನ ಬೆಳಕು ನಮ್ಮನ್ನು ಹಾನಿ ಮಾಡದಂತೆ ನಮ್ಮನ್ನು ಕಾಪಾಡುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ, ಮಹಿಮೆ ರಾಜ. ಅಪ್ಪ, ನಮಗೆ ಪ್ರಾರ್ಥಿಸುವ ವರವನ್ನು ನೀನು ನೀಡಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಪ್ರೀತಿಸಿದ ಹೃದಯವನ್ನು ನೀನು ನಮಗೆ ನೀಡಿದ್ದೀಯ, ಇತರರನ್ನು ಸಂತೋಷಿಸುವಂತಹ ಹೃದಯವನ್ನು ನಮಗೆ ಕೊಟ್ಟಿದ್ದೀಯಾ, ಅದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ, ಮಹಿಮೆ ರಾಜ. ಒಂದು ಕ್ಷಣವು ತೂಕಡಿಸದೆ ನಿಲ್ಲಿಸದೆ ದಿನಂಪ್ರತಿ ನಮ್ಮನ್ನು ಕಾಯುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ನಮಗೆ ಎಂತಹ ಕಷ್ಟ ಬಂದರೂ ಸಹಿಸಲು ಒಂದು ದೊಡ್ಡ ಶಕ್ತಿಯನ್ನೇ ನೀನು ನಮಗೆ ದಯಪಾಲಿಸಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ, ಮಹಿಮೆ ರಾಜ. ಎಲ್ಲಾ ರೀತಿಯ ಭಯ ಭೀತಿಗಳಿಂದ ನಮ್ಮನ್ನು ಮುಕ್ತಗೊಳಿಸುತ್ತಿರುವಂತಹ ಯೇಸುವೆ, ನಿನಗೆ ಸ್ತೋತ್ರ ರಾಜ. ಅಪ್ಪ, ಪ್ರಾರ್ಥಿಸಲು ಪವಿತ್ರಾತ್ಮರ ವರವನ್ನು ನಮಗೆ ದಯಪಾಲಿಸಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ, ಈ ಸಮಯದಲ್ಲಿ ಸ್ವಾಮಿ ನಮ್ಮ ಕುಟುಂಬಗಳನ್ನು ನಿಮ್ಮ ಕಡೆಗೆ ಸಮರ್ಪಿಸುತ್ತಿದ್ದೇವೆ. ನನ್ನ ಸ್ವರ್ಗೀಯ ತಂಡದ ಎಲ್ಲ ಸದಸ್ಯರನ್ನು ಸ್ವಾಮಿ ನೀನು ಪವಿತ್ರಾತ್ಮದಿಂದ ತುಂಬಿಸಿ ನಾವೆಲ್ಲರೂ ಒಂದೇ ಕುಟುಂಬವಾಗಿ ಪ್ರಾರ್ಥಿಸಲು ನಮಗೆ ದಯ ತೋರಿಸಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ, ಮಹಿಮೆ ರಾಜ. ನಿಮ್ಮ ಪವಿತ್ರಾತ್ಮದ ಸಪ್ತ ವರಗಳಿಂದ ನಮ್ಮೆಲ್ಲರನ್ನು ತುಂಬಿಸುವುದಕ್ಕಾಗಿ ಸ್ತೋತ್ರ ರಾಜ.
ಅಪ್ಪ ತಂದೆಯು ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂದು ದಿನಂಪ್ರತಿ ನೀನು ನಮಗೆ ಕಲಿಸಿಕೊಡುತ್ತಾ ಇದೆಯ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ. ನಿಮ್ಮನ್ನು ಸ್ತುತಿಸಲು, ಆರಾಧಿಸಲು, ಮಹಿಮೆ ಪಡಿಸಲು ಈ ಸ್ವರ್ಗೀಯ ಯಾತ್ರಾ ತಂಡವನ್ನು ಸ್ವಾಮಿ ನೀನು ನನಗೆ ಸ್ವಾಮಿ ನನಗೆ ನೀಡಿದ ರಾಜ. ನೀನು ಅವರ ರಾಜ ನಮ್ಮೆಲ್ಲರನ್ನು ಸ್ವಾಮಿ ಎಲ್ಲ ಬಂಧಗಳನ್ನು ಬಿಡುಗಡೆ ಗಾಯಕಂತಹ ರಾಜ. ಸಮಾಧಾನ ಪ್ರಭು ಯೇಸುವೆ ಸ್ತೋತ್ರ. ನಮ್ಮೆಲ್ಲರ ಬಾಳಿನಲ್ಲಿ ನೀವು ಸಮಾಧಾನವನ್ನು ನೀಡಲು ಬಂದದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಕುಟುಂಬಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಈ ದಿನಗಳಲ್ಲಿ ಸ್ವಾಮಿ ನಮ್ಮೆಲ್ಲರನ್ನು ಕಾದು ರಕ್ಷಿಸಿರಿ. ನಾವು ಕೈಗೊಳ್ಳುವ ಎಲ್ಲ ಕೆಲಸ ಕಾರ್ಯಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ನಮ್ಮೆಲ್ಲರನ್ನು ಸ್ವಾಮಿ ಎಲ್ಲ ಸೋದರನ್ನು ಜಯಿಸಲು ಶಕ್ತಿ ನೀಡಿರಿ. ಸರ್ವ ಆಪತ್ತಿನಿಂದ ನಮಗೆ ರಕ್ಷಣೆ ನೀಡಿರಿ. ನಮ್ಮ ಎಲ್ಲ ಬಲಹೀನತೆಗಳಲ್ಲಿ ಬಲವಾಗಿ ಬಂದು ನಮ್ಮನ್ನು ಬಲಪಡಿಸಿರಿ ಯೇಸುವೆ. ಇಡೀ ವಿಶ್ವದ ರಾಣಿಯೇ, ಜಪಸದ ರಾಣಿಯೇ, ನಿನ್ನ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಅಮ್ಮ. ನಿನ್ನ ಮಗನ ಮುಖಾಂತರ ನಮ್ಮೆಲ್ಲರ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ಎಂದು ಪಿತಾ ಸುತ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೆನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ವಂದನೆ ದೇವನೇ, ವಂದನೆ ಪ್ರಭುವೇ, ವಂದನೆ ದೇವನೇ, ವಂದನೆ ಪ್ರಭುವೇ. ನಿನ್ನಯ ಕೃಪೆಗಳಿಗೆ ವಂದನೆ, ವಂದನೆ. ನಿನ್ನಯ ಕೃಪೆಗಳಿಗೆ ವಂದನೆ, ವಂದನೆ. ವಂದನೆ ದೇವನೇ, ವಂದನೆ ಪ್ರಭುವೇ. ಅಪಾರ ನಿನ್ನಯ ಪ್ರೀತಿಯ ಸನ್ನಿಧಿ, ಅಪಾಯಗಳಿಂದ ಪಾರು ಮಾಡಿದಿ. ಅಪಾರ ನಿನ್ನಯ ಪ್ರೀತಿಯ ಸನ್ನಿಧಿ, ಅಪಾಯಗಳಿಂದ ಪಾರು ಮಾಡಿದಿ. ನಿನ್ನಯ ಕೃಪೆ ಸಾಕು, ನಿನ್ನಯ ಪ್ರಸನ್ನತೆ ಬೇಕು. ನಿನ್ನಯ ಕೃಪೆ ಸಾಕು, ನಿನ್ನಯ ಪ್ರಸನ್ನತೆ ಬೇಕು. ವಂದನೆ ಪ್ರಭುವೇ, ವಂದನೆ, ವಂದನೆ ಪ್ರಭುವೇ, ವಂದನೆ ದೇವನೇ, ವಂದನೆ ಪ್ರಭುವೇ. ನಿನ್ನಯ ಕೃಪೆಗಳಿಗೆ ವಂದನೆ, ವಂದನೆ. ಪ್ರಭುವನ್ನು ಆರಾಧಿಸೋಣ, ಪ್ರಭುವನ್ನು ಸ್ತುತಿಸೋಣ, ಪ್ರಭುವನ್ನು ಮಹಿಮೆ ಪಡಿಸೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. 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 ಓ ಹಾಲ 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 ಹಾಲ. ಓ
ಓ ಹಾಲ 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 ಹಾಲೇಲಿಯ. ಓ ಹಾಲೇಲಿಯ ಹಾಲೇಲಿಯ ಹಾಲೇಲಿಯ. ಓ ಹಾಲೇಲಿಯ ಹಾಲೇಲಿಯ ಹಾಲೇಲಿಯ. ಓ ಹಾಲೇಲಿಯ ಹಾಲೇಲಿಯ ಹಾಲೇಲಿಯ. ಓ ಯೇಸುವೆ 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 ಯೇಸುವೆ. ಓ ಅಪ್ಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ. ಓ ಅಪ್ಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ. ಯೇಸುವೆ 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 ಯೇಸುವೆ. ಓ ಜೀವದಾತರೆ ಜೀವದಾತರೆ ಜೀವದಾತರೆ. ಓ ಕರುಣೆಯ ಕರ್ತರೆ ಕರುಣೆಯ ಕರ್ತರೆ ಕರುಣೆಯ ಕರ್ತರೆ. ಓ ಪ್ರಭುವಾದ ದೇವರೇ ಪ್ರಭುವಾದ ದೇವರೇ. ಓ ಗುರುವಾದ ದೇವರೇ ಗುರುವಾದ ದೇವರೇ. ಹಾಲೇಲಿಯ ಹಾಲೇಲಿಯ. ಓ ಹಾಲೇಲಿಯ ಹಾಲೇಲಿಯ. ಓ ಹಾಲ 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 ಹಾಲ. ಓ ಹಾಲೇಲಿಯ ಹಾಲೇಲಿಯ ಹಾಲೇಲಿಯ. ಓ ಹಾಲೇಲಿಯ ಹಾಲೇಲಿಯ ಹಾಲೇಲಿಯ. ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಯೇಸುವೆ. ಓ ಅಪ್ಪ ತಂದೆಯೇ ಅಪ್ಪ ತಂದೆಯೇ ಅಪ್ಪ ತಂದೆ. ಓ ನನ್ನ ಪ್ರಭುವೇ ಓ ನನ್ನ ಗುರುವೇ ಓ ನನ್ನ ದೇವರೇ. ಓ ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಯೇಸುವೆ. ಓ ನನ್ನ ದೇವರೇ ಓ ನನ್ನ ದೇವರೇ ಓ ನನ್ನ ದೇವರೇ ಓ ನನ್ನ ದೇವರೇ. ಓ ನನ್ನ ರಾಜ್ಯರೇ ಓ ನನ್ನ ರಾಜ್ಯರೇ ಓ ನನ್ನ ರಾಜ್ಯರೇ. ಹಾಲೇಲಿಯ ಹಾಲೇಲಿಯ ಹಾಲೇಲಿಯ. ಓ ಹಾಲೇಲಿಯ ಹಾಲೇಲಿಯ ಹಾಲೇಲಿಯ. ಓ ಹಾಲೇಲಿಯ ಹಾಲೇಲಿಯ ಹಾಲೇಲಿಯ. ಓ ಯೇಸುವೆ 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 ಯೇಸುವೆ. ಓ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ಯೇಸುವೆ ಸ್ತೋತ್ರ ಯೇಸುವೆ. ಅಪ ಸ್ತೋತ್ರ ಸ್ತೋತ್ರ ಯೇಸುವೆ. ಎಲ್ಲವುಗಳಿಗಾಗಿ ಸ್ತೋತ್ರ. ಶೋಧನೆಗಳಿಗಾಗಿ ಸ್ತೋತ್ರ. ಆಲಸ್ಯಗಳಿಗಾಗಿ ಸ್ತೋತ್ರ. ಚಿಂತನೆಗಳಿಗಾಗಿ ಸ್ತೋತ್ರ. ಅಪ ಭಾರಗಳಿಗಾಗಿ ಸ್ತೋತ್ರ. ಹೋರಾಟಗಳಿಗಾಗಿ ಸ್ತೋತ್ರ. ಅಪ ಸಮಸ್ಯೆಗಳಿಗಾಗಿ ಸ್ತೋತ್ರ ಯೇಸುವೆ. ಸ್ತೋತ್ರ 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 ಸ್ತೋತ್ರ. ಎಳತನಗಳಿಗಾಗಿ ಸ್ತೋತ್ರ 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 ಯೇಸುವೆ. ಎಳತನಗಾಗಿ ಸ್ತೋತ್ರ ಯೇಸುವೆ ಸ್ತೋತ್ರ ಯೇಸುವೆ. ಅಂದರಿಗಳೇಸುವೆ. ಹಾಲೇಲಿಯ 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 ಹಾಲೇಲಿಯ. ಓ ಹಾಲೇಲಿಯ 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 ಹಾಲೇಲಿಯ. ಓ ಹಾಲ 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 ಹಾಲ. ಓ ರಬಿ 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 ರಬಿ. ಓ ಎಲ್ಲ ಕೈಯಲ್ಲ 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 ಮೈಯಲ್ಲ ಲಲ. ಓ ಎಲ್ಲ ಕೈಯಲ್ಲ 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 ಮೈಯಲ್ಲ ಲಲ. ಓ ಹಾಲೇಲಿಯ ಹಾಲೇಲಿಯ ಹಾಲೇಲಿಯ. ಓ ಹಾಲೇಲಿಯ ಹಾಲೇಲಿಯ ಹಾಲೇಲಿಯ. ಓ ಹಾಲೇಲಿಯ ಹಾಲೇಲಿಯ ಹಾಲೇಲಿಯ. ಓ ಹಾಲೇಲಿಯ ಹಾಲೇಲಿಯ ಹಾಲೇಲಿಯ. ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಯೇಸುವೆ. ಹಾಲೇಲಿಯ 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 ಹಾಲೇಲಿಯ. Praise the Lord.
ಪ್ರೈಸ್ ದಿ ಲಾರ್ಡ್. ಸಮರ್ಪಿಸೋಣ. ಎಲ್ಲ ವಿಶ್ವಾಸವಿಲ್ಲದ ಮಕ್ಕಳನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ಸಮರ್ಪಿಸಿ ಪ್ರಾರ್ಥಿಸಿರಿ. ನೀವೆಲ್ಲ ಮಕ್ಕಳನ್ನು ಹಡೆದಿದ್ದೀರಿ. ನಿಮ್ಮ ಮಕ್ಕಳಲ್ಲಿಯೂ ವಿಶ್ವಾಸವಿಲ್ಲ ಇರಬಹುದು. ನಿಮ್ಮ ಮಕ್ಕಳಲ್ಲಿ ವಿಶ್ವಾಸವಿರಬಹುದು, ಆದರೆ ವಿಶ್ವದಲ್ಲಿ ವಿಶ್ವಾಸ ಕಾಣುತ್ತಿಲ್ಲ. ಯಾವ ಮಕ್ಕಳಲ್ಲಿ ವಿಶ್ವಾಸವೂ ಕಾಣುತ್ತಿಲ್ಲ. ನೀವು ತಾಯಂದಿರಾಗಿದ್ದೀರಿ, ತಂದೆಯಂದಿರಾಗಿದ್ದೀರಿ, ಪ್ರಾರ್ಥಿಸಿ. ಭಾರದಿಂದ ವಿಶ್ವಾಸವಿಲ್ಲದ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸಿ. ಸಮಯ ವ್ಯರ್ಥ ಮಾಡಬೇಡಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಅನುಕೋಟಿ ಸ್ತೋತ್ರ ಸ್ವಾಮಿ. ಈ ಸುಂದರವಾದ ಹೊಸ ದಿನವನ್ನು ನಮಗೆ ದಾನವಾಗಿ ನೀಡಿದಕ್ಕಾಗಿ ಸ್ತೋತ್ರಪ್ಪ. ಈ ಬೆಳಗಿನ ಸಮಯದಲ್ಲಿ ನಾನು ನೋಡುವಂತಹ ಒಂದು ಸೌಭಾಗ್ಯ ನಮ್ಮೆಲ್ಲರಿಗೂ ಕರುಣಿಸಿಕೊಟ್ಟ ಅಂತ ನನಗೆ ಸ್ತೋತ್ರಪ್ಪ. ವಿಶೇಷವಾಗಿ ಸ್ವಾಮಿ ಎಂದು ವಿಶ್ವಾಸವಿಲ್ಲದ ಎಲ್ಲಾ ಮಕ್ಕಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿ ಬೆಳಕಲ್ಲಿ ಬಂಧಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ರಾಜ. ಪವಿತ್ರಾತ್ಮರ ಅಭಿಷೇಕದಿಂದ ಸ್ವಾಮಿ ವಿಶ್ವಾಸವಿಲ್ಲದ ಎಲ್ಲ ಮಕ್ಕಳು ಸ್ವಾಮಿ ಈ ಬೆಳಗಿನ ಸಮಯದಲ್ಲಿ ವಿಶ್ವಾಸ ಹೊಂದುವಂತೆ ಮಾರ್ಪಡಿಸಿದೆ ರಾಜ. ವಿಶೇಷವಾಗಿ ಸ್ವಾಮಿ ನನ್ನ ಮಕ್ಕಳನ್ನು ಸ್ವಾಮಿ ನಿನ್ನ ಕರಳು ಖುಷಿ ಕೊಡ್ತೇನೆ ರಾಜ. ವಿಶ್ವಾಸವನ್ನು ಕಳೆದುಕೊಂಡಂತಹ ಮಕ್ಕಳಿಗೆ ವಿಶ್ವಾಸವನ್ನು ದಯ ಪಾಲಿಸಿಕೊಟ್ಟು ಸ್ವಾಮಿ ಒಂದು ಒಳ್ಳೆಯ ದೊಡ್ಡ ಸಾಕ್ಷಿಯ ಮಕ್ಕಳಾಗಿ ಸ್ವಾಮಿ ನಿನ್ನ ಶುಭ ಸಂದೇಶವನ್ನು ಸಾರುವಂತೆ ಸ್ವಾಮಿ ಲೋಕದ ಎಲ್ಲ ಕಾರ್ಯಗಳಿಂದ ಮಕ್ಕಳಿಗೆ ಬಿಡುಗಡೆಯನ್ನು ಕೊಟ್ಟು ನಿನಗೆ ಸಾಕ್ಷಿ ಪಡಿಸಿ ನಿನ್ನ ಮಹಿಮೆಗಾಗಿ ದುಡಿಯುವಂತ ಮಕ್ಕಳಾಗಿ ನಮ್ಮ ಮಕ್ಕಳನ್ನು ಮಾರ್ಪಡಿಸಿದೆ ರಾಜ. ಸ್ವಾಮಿ ಇವು ನನ್ನ ಪ್ರಾರ್ಥನಾ ತಂಡದ ನನ್ನ ಸಹೋದರರ ಕುಟುಂಬದಲ್ಲಿರುವಂತಹ ಪ್ರತಿಯೊಂದು ಮಕ್ಕಳು ವಿಶ್ವಾಸವಿಲ್ಲದಂತಹ ಮಕ್ಕಳನ್ನು ಸ್ವಾಮಿ ನಿನ್ನ ಕರಗಳಲ್ಲಿ ಖುಷಿ ಕೊಡ್ತು ರಾಜ. ಆ ಮಕ್ಕಳಿಗೆ ವಿಶ್ವಾಸವನ್ನು ದಯ ಪಾಲಿಸಿಕೊಟ್ಟು ಆ ಮಕ್ಕಳು ನಿನ್ನ ಪ್ರೀತಿಯಲ್ಲಿ ನಿನ್ನ ಶುಭ ಸಂದೇಶ ಸಾರುವಲ್ಲಿ ಸ್ವಾಮಿ ನಿನ್ನ ಕೃಪೆಯಿಂದ ತುಂಬಲ್ಪಡಲಿ ರಾಜ. ಸ್ವಾಮಿ ಯಾವುದು ರಾಜ, ಎಲ್ಲಿ ನೋಡಿದಲ್ಲಿ ಮಕ್ಕಳಲ್ಲಿ ವಿಶ್ವಾಸವಿಲ್ಲ ಕಾರಣ ಸ್ವಾಮಿ ಈ ಮೊಬೈಲ್ ಎಂಬ ಸೈತಾನನ್ನು ಬಂದು ಅವರ ಕೈಯಲ್ಲಿ ಸಿಲುಕಿಕೊಂಡು ರಾಜಾದಿರಾಜನೇ ಪ್ರಾರ್ಥನೆಗೆ ಬರಲು ಸಾಧ್ಯವಿಲ್ಲ. ಲೋಕಕ್ಕಾಗಿ ಸಮಯವನ್ನು ಕೊಡುತ್ತಾರೆ ಸ್ವಾಮಿ. ಪ್ರಾರ್ಥನೆಗೆ 1 ಗಂಟೆ ನಿನ್ನೊಂದಿಗೆ ಕೂತು ಪ್ರಾರ್ಥಿಸುವಂತಹ ಶಕ್ತಿ ಅವರಿಗಿಲ್ಲ ರಾಜ. ಎಲ್ಲಾ ರೀತಿಯ ಲೋಕದ ಕಾರ್ಯಗಳಿಂದ ಕೆಟ್ಟ ಅಭ್ಯಾಸಗಳಲ್ಲಿ ಸಿಲುಕಿಕೊಂಡು ದೇವ ನಿನ್ನನ್ನೇ ಮರೆತು ಜೀವಿಸುತ್ತಿರುವಂತಹ ಈ ಮಕ್ಕಳು ನಿನ್ನ ಕರಳು ಖುಷಿ ಕೊಡ್ತಿಲ್ಲ ರಾಜ. ಅಪ್ಪ ಇದಕ್ಕೆಲ್ಲ ಕಾರಣವೇ ಸ್ವಾಮಿ ನಾವು ಆದಂತಹ ತಂದೆ ತಾಯಿರು ರಾಜ. ನಮ್ಮಲ್ಲಿಯೂ ಸಹ ವಿಶ್ವಾಸದ ಕೊರತೆ ಕಮ್ಮಿ ಆದಾಗ ದೇವರಲ್ಲಿ ಪ್ರಾರ್ಥಿಸದಿರುವಾಗ ಕೆಟ್ಟ ಮಾತುಗಳನ್ನ ಆಡಿಕೊಂಡು ಪರದೂಷಣೆ ಮಾಡಿ ಪರನಿಂದನೆಗಳನ್ನ ಮಾಡಿರುವಾಗ ಸ್ವಾಮಿ ಅದೇ ರೀತಿಯಲ್ಲಿ ಅವರು ನಮ್ಮನ್ನು ನೋಡಿ ಅದೇ ವಿಶ್ವಾಸವನ್ನು ಕಳೆದುಕೊಂಡು ಲೋಕದ ಕಾರ್ಯಗಳಲ್ಲಿ ಸಿಲುಕಿಕೊಂಡಿದ್ದಾರೆ ಸ್ವಾಮಿ. ಈಗ ವಿಶೇಷವಾಗಿ ತಂದೆ ತಾಯಿಯನ್ನು ಬಲಪಡಿಸಿ ರಾಜ ವಿಶ್ವಾಸದಲ್ಲಿ. ಅಪ್ಪ ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಕುಟುಂಬ ಎಲ್ಲರೂ ಜೀವತಾರ ಹೊಂದುವಿರಿ ಅಂತ ಹೇಳಿದಂತ ಸ್ವಾಮಿ. ಹೌದು ರಾಜ, ಕುಟುಂಬದಲ್ಲಿ ತಾಯಿಯಾಗಲಿ ತಂದೆಯಾಗಲಿ ಯಾರಾದರೂ ಒಬ್ಬರ ವಿಶ್ವಾಸದಲ್ಲಿದ್ದಾಗ ಸ್ವಾಮಿ ಆ ಕುಟುಂಬವು ರಕ್ಷಣೆ ಹೊಂದಿಕೊಂಡು ಆ ಕುಟುಂಬದಲ್ಲಿ ಪ್ರಾರ್ಥಿಸುವಂತ ಕುಟುಂಬವನ್ನಾಗಿ ಮಾರ್ಪಡಿಸು ರಾಜ. ಇಂದು ಮಕ್ಕಳು ವಿಶ್ವಾಸಕ್ಕೆ ಅಡ್ಡಿಯಾಗಿರುವುದು ಸ್ವಾಮಿ ತಂದೆ ತಾಯಿಗಳು ರಾಜ. ಅಪಾಯಸ್ವಿ ಆ ಮಕ್ಕಳು ಕೆಟ್ಟ ಮಾತುಗಳನ್ನ ಆಡುವಾಗ ತಂದೆ ತಾಯಿರು ನೋಡಿ ನಗುವಂತ ಪರಿಸ್ಥಿತಿಗಳು. ಅಯ್ಯೋ ನನ್ನ ಮಗಳು ಚೆನ್ನಾಗಿ ಮಾತನಾಡುತ್ತಾಳೆ, ಅಯ್ಯೋ ನನ್ನ ಮಗಳು ದೊಡ್ಡವರಿಗೆ ಮರ್ಯಾದೆ ಯಾವ ರೀತಿಯಲ್ಲಿ ಮಾತನಾಡುತ್ತಾಳೆ ಎಂದು ಪ್ರೇರಣೆ ಮಾಡುವಾಗ ಆ ಮಕ್ಕಳು ಅದನ್ನೇ ಕಲಿತುಕೊಂಡು ಬರುತ್ತಾರೆ ಸ್ವಾಮಿ. ಈ ರೀತಿ ಇರುವಂತ ಎಲ್ಲ ತಂದೆ ತಾಯಿಗಳ ಮನಸ್ಸು ಹೃದಯವನ್ನು ಬದಲಾಯಿಸು ಸ್ವಾಮಿ. ಆ ಮಕ್ಕಳನ್ನು ವಿಶ್ವಾಸದಲ್ಲಿ ಬೆಳೆಸುವಂತೆ ಮಾರ್ಪಡಿಸು ರಾಜ. ಕೀರ್ತನೆಗಳು 1ನೇ ಅಧ್ಯಾಯ ವಾಕ್ಯ 1ರಲ್ಲಿ ನುಡಿದಿರಲ್ಲ ಸ್ವಾಮಿ, ದುರ್ಜನರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಪದದಲ್ಲಿ ಕಾಲುರದೆ ಧರ್ಮ ನಿಂದಕರ ಕೂಟದಲ್ಲಿ ಕೂರದೆ ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಅರ್ಥಗೊಳ್ಳುವನಾರೋ ಅವನೇ ಧನ್ಯನು ಎಂದು ನುಡಿದಿರಪ್ಪ. ಈ ಮಕ್ಕಳು ಪಾಪಾತ್ಮರ ಪದದಲ್ಲಿ ಕಾಲು ಉರದಂತೆ ಆ ಮಕ್ಕಳನ್ನ ಆಶೀರ್ವದಿಸು ಅನುಗ್ರಹಿಸು ಸ್ವಾಮಿ. ನಿನ್ನ ವಾಕ್ಯಕ್ಕಾಗಿ ತವಕ ಪಡುವಂತೆ ಮಾರ್ಪಡಿಸು ರಾಜ. ಎಲ್ಲಿ ನೋಡಿದಲ್ಲಿ ಇಂದು ಯುವಕಿಯರು ಸ್ವಾಮಿ ಪ್ರೀತಿ ಪ್ರೇಮ ಎಂದು ಅಲಿಯುತ್ತಿದ್ದಾರೆ ದೇವ. ನಿನ್ನನ್ನೇ ಮರೆತು ಜೀವಿಸುತ್ತಿದ್ದಾರೆ ಸ್ವಾಮಿ. ಆ ಮಕ್ಕಳು ತಾಯಿ ಧರ್ಮಸಭೆಯಲ್ಲಿ ಒಳ್ಳೆಯ ಸೇವೆ ಮಾಡಲು ಮುಂದೆ ಬರುವಂತೆ ಮಾರ್ಪಡಿಸು. ಒಂದೊಂದು ಕುಟುಂಬದಲ್ಲಿ ಗುರುಗಳು ಕನ್ಯಾಸ್ತ್ರೀಗಳಾಗುವಂತೆ ಮಾರ್ಪಡಿಸು ದೇವ. ಅಪಾಯಿಸುವೆ ತಾಯಿ ವಿಶ್ವಾಸ ಇದ್ದರೆ ಮಕ್ಕಳಿಗೆ ವಿಶ್ವಾಸವಿಲ್ಲ.
ಅಪ್ಪ, ಮಕ್ಕಳ ವಿಶ್ವಾಸವಿಲ್ಲದ ಕಾರಣ ನಾವು ಸ್ವಾಮಿ ಕಾಯಿಲೆ ಇದ್ದು ಮಲಗಿದರು ನಮಗಾಗಿ ಪ್ರಾರ್ಥಿಸುವವರು ಯಾರು ಇಲ್ಲ ಸ್ವಾಮಿ. ಅಪ್ಪ, ನಮಗಾಗಿ ಕಷ್ಟ ಸಂಕಟದಲ್ಲಿ ನಾವು ಮಲಗಿದರು ನಮ್ಮನ್ನು ನೋಡಿಕೊಳ್ಳುವರು ಯಾರು ಇಲ್ಲ ದೇವ. ಆ ಮಕ್ಕಳ ವಿಶ್ವಾಸವನ್ನು ದಯಪಾಲಿಸಿ ಕೊಡು ಸ್ವಾಮಿ. ಆ ಮಕ್ಕಳ ಆತ್ಮ ಯಾವ ಕಾರಣಕ್ಕೂ ಸೈತನ ವಶಕ್ಕೆ ಬಿಟ್ಟು ಹೋಗದಂತೆ ಸ್ವಾಮಿ ನಿನ್ನ ಪರಿಶುದ್ಧ ನಾಮದ ಶಕ್ತಿಯಿಂದ ಬಂಧಿಸುತ್ತಿದ್ದೇನೆ ದೇವ. ಅಮ್ಮ ಪರಿಶುದ್ಧ ಪೂಜ್ಯ ಕನ್ಯೆ ಮರಿಯಮ್ಮನವರೇ, ನಿಮ್ಮ ಮಗನ ಚಿಕ್ಕ ವಯಸ್ಸಿನಲ್ಲಿ ಯಾವ ರೀತಿಯಲ್ಲಿ ದೇವಾಲಯದಲ್ಲಿ ಕಾಣಿಕೆಯಾಗಿ ಅರ್ಪಿಸಿದ್ರು ಅದೇ ರೀತಿ ಪ್ರತಿಯೊಂದು ಮಕ್ಕಳು ವಿಶ್ವಾಸದಲ್ಲಿ ಬೆಳೆದು ತಾಯಿ ಧರ್ಮಸಭೆಯ ಸೇವೆ ಮಾಡಿ ಧರ್ಮಸಭೆಗಾಗಿ ದುಡಿಯುವಂತ ಮಕ್ಕಳಾಗಿ ಮಾರ್ಪಡಿಸಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಪ್ರಾರ್ಥನೆ ಹೊಂದಿಕೊಂಡಿದ್ದೇನೆ ನನ್ನ ಪ್ರೀತಿ ಜೀವನದೊಡನೆ. ಆಮೇನ್, 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 ಆಮೇನ್. ಸ್ತೋತ್ರಪ್ಪ, ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ, ಸ್ತೋತ್ರ ದೇವ, ವಂದನೆ ಅಪ್ಪ, ಆರಾಧನೆ ಅಪ್ಪ ನಿಮಗೆ. ಸ್ತೋತಿ ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಅಪ್ಪ ನಮ್ಮನೆ ಸ್ವಾಮಿ ಅಪ್ಪ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನು ಊರುವರ್ತಿ ಮಾಡಿದ್ದೀವಿ ಸ್ವಾಮಿ. ಅಪ್ಪ, ನಾವು ನಿಮ್ಮ ಮುಂದೆ ಕುಳಿತು ಸ್ವಾಮಿ ಅಪ್ಪ ನಮಗಾಗಿಯೂ ನಮ್ಮ ಮಕ್ಕಳಿಗಾಗಿ ವಿಶ್ವಾಸ ಇಲ್ಲದಂತೆ ಇರುವ ಮಕ್ಕಳಿಗಾಗಿ ಪ್ರಾರ್ಥಿಸುವ ವರವನ್ನು ನೀಡಿದ್ದೀವಿ ಸ್ವಾಮಿ. ಅಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ, ಸ್ತೋತ್ರಪ್ಪ. ಮಕ್ಕಳಲ್ಲಿ ವಿಶ್ವಾಸ ಇಲ್ಲದಂತೆ ಬೆಳೆಸಿದ್ದೇವೆ ಸ್ವಾಮಿ ನಾವು. ಅಪ್ಪ, ಅವರಿಗೆ ಗೊತ್ತಿಲ್ಲ ಸ್ವಾಮಿ. ಅಪ್ಪ, ನಮಗೂ ಗೊತ್ತಿಲ್ಲ ಸ್ವಾಮಿ. ಅಪ್ಪ, ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧೀಕರಿಸಿದ ಸ್ವಾಮಿ. ಅಪ್ಪ, ನಮ್ಮನ್ನು ಶ್ರಮಿಸಿ ಅಪ್ಪ, ನಮ್ಮನ್ನು ಶ್ರಮಿಸಿ ಅಪ್ಪ. ಅಪ್ಪ, ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ, ಮಕ್ಕಳಿಗೆ ವಿಶ್ವಾಸವನ್ನು ಮೂಡಿಸಿದೆ ಸ್ವಾಮಿ. ಅಪ್ಪ, ಮಕ್ಕಳು ಸ್ವಾಮಿ ತಿಳಿದು ತಿಳಿದೇ ಮಾಡಿದ ತಪ್ಪುಗಳಿಗಾಗಿ ನಾವು ನಿಮ್ಮಲ್ಲಿ ಕ್ಷಮೆಯನ್ನು ಬೇಡುತ್ತೇವೆ ಸ್ವಾಮಿ. ಅಪ್ಪ, ನಮ್ಮನ್ನು ಸ್ವಾಮಿ ಕೋಪಗೊಳ್ಳಿದೆ ಸ್ವಾಮಿ, ನಮ್ಮನ್ನು ಕ್ಷಮಿಸಿ ಅಪ್ಪ. ನಮ್ಮ ಕುಟುಂಬದ ಮೇಲೆ ಕರುಣೆ ತೋರಿ ಸ್ವಾಮಿ, ಕುಟುಂಬದ ಮೇಲೆ ದಯೆ ತೋರಿ ಅಪ್ಪ. ಅಪ್ಪ, ಯೇಸುವೆ ನಮ್ಮನ್ನು ತಳ್ಳಿ ಬಿಡಬೇಡಿ ಸ್ವಾಮಿ. ಅಪ್ಪ, ಯೇಸುವೆ ಅಪ್ಪ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಒಂದೊಂದು ವಿಶ್ವಾಸದ ಇಲ್ಲದ ಮಕ್ಕಳಿಗಾಗಿ ನನ್ನ ಕಣ್ಣೀರಿಂದ ನಿಮ್ಮನ್ನು ಪ್ರಾರ್ಥಿಸುತ್ತ ಮರೆಯುತ್ತದೆ ಸ್ವಾಮಿ. ಯೇಸುವೆ, ತಂದೆಯೇ ಮಕ್ಕಳನ್ನು ಕ್ಷಮಿಸಿದ ಸ್ವಾಮಿ, ನಿಮ್ಮ ಕಡೆಗೆ ಬರಮಾಡಿಕೊಳ್ಳಿ ಸ್ವಾಮಿ. ಯೇಸುವೆ, ನೀವಿಲ್ಲದ ಜೀವನವಲ್ಲ ಸ್ವಾಮಿ. ಅಪ್ಪ, ನೀವಿಲ್ಲದ ನಾವು ಏನು ಮಾಡಲು ಸಾಧ್ಯವಪ್ಪ? ನಿಮ್ಮಿಂದ ಮಾತ್ರ ಸಾಧ್ಯ. ಯೇಸುವೆ, ನಾವು ಮಾಡಿದ ತಪ್ಪುಗಳನ್ನು ಸ್ವಾಮಿ ಅಪ್ಪ ನಿಮ್ಮ ಮುಂದೆ ಬರಮಾಡಿಕೊಳ್ಳುತ್ತಿದ್ದೇವೆ ಅಪ್ಪ. ಯೇಸುವೆ, ನಮ್ಮ ಪಾಪಗಳು ಸ್ವಾಮಿ ನಿಮ್ಮ ಮುಂದೆ ಬರದೆ ಖಡ್ಡಗೋಳವಾಗಿ ನಿಂತಿರುತ್ತದೆ ಸ್ವಾಮಿ. ಯೇಸುವೆ, ನಮ್ಮನ್ನು ಕ್ಷಮಿಸುತ್ತದೆ ಸ್ವಾಮಿ. ಯೇಸುವೆ, ನಿಮ್ಮನ್ನು ಬಿಟ್ಟು ಹಗಲಿ ಹೋಗದಂತೆ ಸದಾ ನಾವು ನಿಮ್ಮೊಟ್ಟಿಗೆ ವಿಶ್ವಾಸದಿಂದ ಬೆಳೆಯುವ ಮಕ್ಕಳಾಗುವಂತೆ ಅಪ್ಪ, ಹೀಗೆ ವಿಶ್ವಾಸವೇ ಸ್ವಾಮಿ ಕುಟುಂಬಗಳು ಸ್ವಾಮಿ ಹೊಡೆದು ಹೋಗುತ್ತದೆ ಸ್ವಾಮಿ. ಅಪ್ಪ, ಕುಟುಂಬದಲ್ಲಿ ಸ್ವಾಮಿ ಸಮಾಧಾನ ಇಲ್ಲದ ಹೋಗುತ್ತದೆ ಸ್ವಾಮಿ. ಯೇಸುವೆ, ನಾವೇನೇ ಕೆಲಸ ಮಾಡಿದರೂ ಸ್ವಾಮಿ ಎಲ್ಲ ವ್ಯರ್ಥವಾಗಿ ಹೋಗುತ್ತದೆ ಸ್ವಾಮಿ. ಅಪ್ಪ, ಯೇಸುವೆ, ನಮ್ಮನ್ನು ಕ್ಷಮಿಸಿ ಅಪ್ಪ, ನಮ್ಮೊಟ್ಟಿಗೆ ಬನ್ನಿ ಸ್ವಾಮಿ. ಅಪ್ಪ, ನಮ್ಮೊಟ್ಟಿಗೆ ಮಾತನಾಡಿದೆ ಸ್ವಾಮಿ. ಯೇಸುವೆ, ನಮ್ಮನ್ನು ಮಾರ್ಪಡಿಸಿರಿ ಸ್ವಾಮಿ. ನಿಮ್ಮ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸಿದೆಯಪ್ಪ ಎಂದು ಸ್ವಾಮಿ. ಯೇಸುವೆ, ಆಲಯಕ್ಕೆ ಹೋಗದ ಯೇಸುವೆ ಎಷ್ಟೋ ಮಕ್ಕಳು ಸ್ವಾಮಿ ಅಪ್ಪ ನಿಮ್ಮನ್ನು ತಿರುಗಿಸಿದ್ದಾರೆ ಸ್ವಾಮಿ. ಅಂತ ಮಕ್ಕಳನ್ನೆಲ್ಲ ಸ್ವಾಮಿ ಈ ಬೆಳಗಿನ ಸ್ವಾಮಿ ನಿಮ್ಮ ಕರೆಯಲ್ಲಿ ಒಪ್ಪಿಸಿಕೊಳ್ಳುತ್ತೆ. ತುಂಬಾ ನೋವಾಗಿದೆ ಸ್ವಾಮಿ. ಮೌನವಾಗಿ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳುವಂತೆ ನಾನು ತುಂಬಾ ಭಾರವಾಗುತ್ತದೆ. ಯಾರೊಟ್ಟಿಗೆ ಹೇಳಿಕೊಳ್ಳಲಿ ಎಂದು ಸ್ವಾಮಿ ಮೌನವಾಗಿ ಒಬ್ಬಳೇ ನೀರಿನಿಂದ ಸ್ವಾಮಿ ಕಣ್ಣೆಲ್ಲ ಬತ್ತು ಹೋಗಿದೆ. ಅಷ್ಟು ಭಾರವಾಗಿದೆ ಹಿಂದೆ ನನ್ನೊಟ್ಟಿಗೆ ಮಾತನಾಡಲು ನೀವು ಬಂದಿದ್ದೀರಿ ಸ್ವಾಮಿ. ಯೇಸುವೆ, ನಿಮ್ಮ ಕೆರೆಗಳಿಗೆ ಒಂದೊಂದು ಆತ್ಮಗಳನ್ನು ಒಪ್ಪಿಸಿಕೊಡುತ್ತೆ ಸ್ವಾಮಿ. ಅಪ್ಪ, ಮಕ್ಕಳ ಮೇಲೆ ದಯ ತೋರಿ ಕರುಣೆ ತೋರಿ ಅಪ್ಪ.
ನಿಮ್ಮ ಪರಿಶುದ್ಧ ರಕ್ತದಿಂದ ಆ ಮಕ್ಕಳನ್ನು ತೊಳೆಯಿರಿ ನನಗೆ ತುಂಬಾ ಭಯವಾಗುತ್ತದೆ. ಎಲ್ಲಿ ಯಾವ ಕಡೆಗೆ ತಿಳಿದುಕೊಳ್ಳಬರುತ್ತದೆ ಅನ್ನೋದು ತುಂಬಾ ನೋವಿನಿಂದ ಸ್ವಾಮಿ ಸಂಕಟದಿಂದ ನಿಮಗೆ ಪ್ರಾರ್ಥಿಸುತ್ತದೆ ಅಪ್ಪ. ಒಂದು ಆತ್ಮವನ್ನು ನಿಮಗೆ ಇಷ್ಟವಿಲ್ಲ. ಆತ್ಮಗಳನ್ನು ಬಲಪಡಿಸಿರಿ ಸ್ವಾಮಿ ಅಪ್ಪ. ನಿಮ್ಮ ಕಡೆಗೆ ತಿರುಗಿಕೊಳ್ಳುವಂತೆ ಮಾರ್ಪಡಿಸಿರಿ ಅಪ್ಪ. ಅಪ್ಪ ನನ್ನ ಆಸೆ ಅದೊಂದೇ ಸ್ವಾಮಿ, ನೀನು ಆಸೆ ನನಗಿಲ್ಲ ಅಪ್ಪ. ಯಾಕಂದ್ರೆ ಸ್ವಾಮಿ ಎಲ್ಲವನ್ನೂ ನೀವು ಕೊಡುತ್ತೀರ ಸ್ವಾಮಿ. ನನ್ನ ಕಡೆಗೆ ವಿಶ್ವಾಸದಿಂದ ಬನ್ನಿ ಎಂದು ನೀವು ನಿಮ್ಮ ಕರೆಗಳನ್ನು ಚಾಚಿ ಸ್ವಾಮಿ ಅಪ್ಪ ನಮ್ಮನ್ನು ಕರೆಯುತ್ತಿರುವ ದೇವರು ನೀವು ಸ್ವಾಮಿ. ನಮ್ಮನ್ನು ವಿಶ್ವಾಸದಿಂದ ಮಾತನಾಡಿರಿ ಅಪ್ಪ. ಅಮ್ಮ ಮಾತೆ ಮರಿಯಮ್ಮನವರು ಪೂಜಾ ಕನ್ಯಾ ಮರಿಯವರು ನಮಗಾಗಿ ಮತ್ತೆ ನಮಗಾಗಿ ನಮ್ಮ ಮಕ್ಕಳಿಗೆ ತಾಯಿ ತನ್ನ ಮಗನಲ್ಲಿ ಪ್ರಾರ್ಥಿಸಿ ಪಡೆದಿದ್ದೀರಿ ಎಂದು ನಂಬಿ ವಿಶ್ವಾಸದಿಂದ ಪ್ರಾರ್ಥಿಸುವುದನ್ನು ಪಡೆದುಕೊಂಡಿವೆನೆಂದು ಪಿತಾಸುತ ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಜೀವದ ಒಳ್ಳೆಯದೇ. ಆಮೇಲೆ ಜೀವದ ಸಿಯನೇ. ಆಮೇಲೆ ಆಮೇಲೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಬ್ಬಾ ತಂದೆ ಸ್ತೋತ್ರ ರಾಜ, ವಂದನೆ ರಾಜ, ಆರಾಧನೆ ರಾಜ. ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಸ್ತುತಿಸಲು ಆರಾಧಿಸಲು ನಮ್ಮೆಲ್ಲರನ್ನು ಕರೆತಂದಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ ವಿಶ್ವಾಸವಿಲ್ಲದ ಎಲ್ಲ ಮಕ್ಕಳನ್ನು ನಿಮ್ಮ ಪರಿಶುದ್ಧ ಕರೆಗಳಿಗೆ ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದೇನೆ ರಾಜ. ಎಲ್ಲ ಮಕ್ಕಳ ಮೇಲೆ ದಯೆ ತೋರಿರಿ ಸ್ವಾಮಿ. ಅಪ್ಪ ತಂದೆ ಮಕ್ಕಳಲ್ಲಿ ವಿಶ್ವಾಸದ ಕೊರತೆ ಇದೆ ಸ್ವಾಮಿ. ಎಲ್ಲ ಮಕ್ಕಳನ್ನು ವಿಶ್ವಾಸದ ಮಾರ್ಗದಲ್ಲಿ ನಡೆಸು ದೇವ. ಅಪ್ಪ ತಂದೆ ತಾಯಿಗಳು ಮನೆಯಲ್ಲಿ ಕುಟುಂಬದ ಪ್ರಾರ್ಥನೆ ಮಾಡದೆ ಪ್ರತಿ ವಾರ ಬಲಿ ಪೂಜೆಗೆ ಹೋಗದೆ ಅವರೇ ತಂದೆ ತಾಯಿಗಳ ಮಕ್ಕಳ ತಪ್ಪು ದಾರಿಯಲ್ಲಿ ನಡೆಸುತ್ತಾ ಇದ್ದಾರೆ ರಾಜ. ಅಪ್ಪ ತಂದೆ ತಾಯಿಗಳ ಮೇಲೆ ದಯೆ ತೋರಿ, ಕರುಣೆ ತೋರಿ. ತಾವು ಒಳ್ಳೆ ಮಾರ್ಗದರ್ಶಕರಾಗಿ ಬೆಳೆಯದೆ ಮಕ್ಕಳನ್ನ ತಾವು ಒಳ್ಳೆ ಮಾರ್ಗದರ್ಶನದಲ್ಲಿ ಬೆಳೆಸುತ್ತಾ ಇದ್ದಾರೆ ರಾಜ. ಆ ಮಕ್ಕಳು ಸಹ ಅಪ್ಪ ತಮಗೆ ಇಚ್ಛಾ ಬಂದಂತೆ ನಡೀತಾ ಇದ್ದಾರೆ ರಾಜ. ಅಪ್ಪ ನಿಮ್ಮ ಸೇವೆ ಮಾಡಲು ಆ ಮಕ್ಕಳಿಗೆ ಯಾವ ಸೇವೆ ಮಾಡುವಂತ ಕೃಪೆಯ ಮಕ್ಕಳಿಗೆಲ್ಲ ಸ್ವಾಮಿ ತಂದೆ ತಾಯಿಗಳು ಹೇಳಿಕೊಡುತ್ತಾ ಇಲ್ಲ ರಾಜ. ಅಪ್ಪ ತಂದೆ ತಾಯಿಗಳ ಮೇಲೆ ದಯೆ ತೋರಿ, ಕರುಣೆ ತೋರಿ. ತಾವು ವಿಶ್ವಾಸದಲ್ಲಿ ಬೆಳೆದು ಮಕ್ಕಳನ್ನು ವಿಶ್ವಾಸದಲ್ಲಿ ಬೆಳೆಸುವಂತ ಕೃಪೆಯನ್ನು ಕೋರಿರಿ ಸ್ವಾಮಿ. ಅಪ್ಪ ತಂದೆ ಎಲ್ಲ ಕುಟುಂಬದ ಪ್ರಾರ್ಥನೆ ಮಾಡಬೇಕು, ಪ್ರತಿ ವಾರ ಬಲಿಪೂಜೆ ಹೋಗಬೇಕು ಅಂತ ತಂದೆ ತಾಯಿಯಲ್ಲಿ ಮೂಡಿದರೆ ಮಕ್ಕಳು ಸಾಧ್ಯ ಮಾರ್ಗದರ್ಶನದಲ್ಲಿ ನಡೀತಾರೆ ಸ್ವಾಮಿ. ಅಪ್ಪ ತಂದೆ ತಾಯಿ ಮೇಲೆ ಕರುಣೆ ತೋರಿ, ದಯೆ ತೋರಿರಿ. ಅವರಿಗೆ ನಿಮ್ಮ ಪ್ರೀತಿಯ ಪಥದಲ್ಲಿ ಮುನ್ನಡೆಯುವಂತ ಮಾರ್ಗದರ್ಶನ ಅವರಿಗೆ ದಯ ಪಾಲಿಸುತ್ತೇವ. ಅಪ್ಪ ತಂದೆ ಮಕ್ಕಳು ಸಹ ನಿಮ್ಮ ಪ್ರೀತಿಯಲ್ಲಿ ಮುನ್ನಡೆಯುವ ಮಕ್ಕಳಾಗಿ ಮಾರ್ಪಡಿಸುತ್ತೇವ. ಕರುಣೆ ತೋರಿರಿ ಸ್ವಾಮಿ. ಅಪ್ಪ ತಂದೆ ಎಲ್ಲ ಮಕ್ಕಳು ನಿಮ್ಮ ಪವಿತ್ರಾಲಯ ಸ್ವಚ್ಛತೆಯಲ್ಲಿ ಪೀಠ ಸೇವೆ ಮಾಡುವುದರಲ್ಲಿ ಅಪ್ಪ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಭಾಗವಹಿಸುವುದರಲ್ಲಿ ಅಪ್ಪ ಕುಟುಂಬದ ಪ್ರಾರ್ಥನೆಯಲ್ಲಿ ಎಲ್ಲ ಮಕ್ಕಳು ಮುಂದೆ ಬರುವಂತ ಕೃಪೆಯನ್ನು ದಯಪಾಲಿಸುತ್ತೇವ. ಅಪ್ಪ ಹಂತವಾಗಿ ಮಕ್ಕಳು ನಿಮ್ಮ ಸೇವೆ ಮಾಡುವ ಪ್ರತಿಯೊಂದು ಪುಟಾಣಿ ಮಕ್ಕಳಿಗೆ ದಯಪಾಲಿಸುತ್ತೇವ. ಅಪ್ಪ ತಂದೆ ನಿಮ್ಮ ಕಂಡುಕೊಳ್ಳುವ ಕೃಪೆಯನ್ನು ಆ ಮಕ್ಕಳಿಗೆ ವರದಾನವಾಗಿ ದಯಪಾಲಿಸಿದ್ದೇವ. ಪವಿತ್ರಾತ್ಮರ ಶಕ್ತಿ, ಪವಿತ್ರಾತ್ಮರ ದಿವ್ಯ ಅನುಭವ ಆ ಮಕ್ಕಳಲ್ಲಿ ಮೂಡಿಸಿರಿ ರಜ. ಅಪ್ಪ ತಂದೆ ಹಂತವಾಗಿ ನಿಮ್ಮ ಸೇವೆ ಮಾಡುವ ಮಕ್ಕಳಲ್ಲಿ ಭಾವನೆ, ಪ್ರೀತಿಯನ್ನು ಮಕ್ಕಳಲ್ಲಿ ಮೂಡಿಸಿರಿ ದೇವ. ಕರುಣೆ ತೋರಿರಿ ಸ್ವಾಮಿ. ಅಪ್ಪ ತಂದೆ ಮಕ್ಕಳಿಗೆ ಅಪ್ಪ ಆರೋಗ್ಯವನ್ನು ಕೊಟ್ಟು ಅಪ್ಪ ನಿಮ್ಮ ಚಿತ್ತದಲ್ಲಿ ಸೇವೆ ಮಾಡುವ ಕೃಪೆಯನ್ನು ದಯಪಾಲಿಸಿದ್ದೇವ. ಒಂದೊಂದು ಊರುಗಳಿಂದ ಒಂದೊಂದು ಹಳ್ಳಿಗಳಿಂದ ಅಪ್ಪ ತಂದೆ ಶಿಷ್ಟರಾಗಲಿ ಪಾದಯಾಚಕರಾಗುವ ಕೃಪೆಯನ್ನು ಪ್ರತಿಯೊಂದು ಕುಟುಂಬಗಳಲ್ಲಿ ದಯಪಾಲಿಸಿದ್ದೇವ. ಅಪ್ಪ ತಂದೆ ತಾಯಿಗಳು ಮಕ್ಕಳನ್ನು ವಿಶ್ವಾಸದಲ್ಲಿ ಬೆಳೆಸುವ ಕೃಪೆಯನ್ನು ದಯಪಾಲಿಸಿದ್ದೇವ. ತಂದೆ ತಾಯಿಗಳು ಒಳ್ಳೆ ಮನಸ್ಸು, ಒಳ್ಳೆ ಹೃದಯವನ್ನು ಕೊಡಿರಿ. ಅಪ್ಪ ತಂದೆ ಕೆಲಸಕ್ಕೆ ಪ್ರಾಮಾಣಿಕತೆ ಕೊಡುತ್ತಾರೆ ರಜ. ಮಕ್ಕಳ ವಿಶ್ವಾಸದಲ್ಲಿ ನಡೆಸುವ ಪ್ರಾಮಾಣಿಕತೆ ಅಪ್ಪ ಹೊತ್ತು ಮಕ್ಕಳಿಗೆ ಕೊಡುವುದಿಲ್ಲ ಸ್ವಾಮಿ. ಅಪ್ಪ ತಂದೆ ತಮಗೆ ಯಾವಾಗ ಪ್ರಾರ್ಥನೆ ಮಾಡೋಕೆ ಸಮಯ ಮನಸ್ಸು ಬರುತ್ತಾ ಅವಾಗ ಮಾತ್ರ ಪ್ರಾರ್ಥನೆ ಮಾಡಿ ಆಮೇಲೆ ಅದು ಮರೆತು ಬಿಡುತ್ತಾರೆ ಸ್ವಾಮಿ. ಆ ಮಕ್ಕಳು ಪ್ರಾರ್ಥನೆ ವಿಶ್ವಾಸದಲ್ಲಿ ಬೆಳೀಲಿಕ್ಕೆ ಸಾಧ್ಯವಾಗುತ್ತಿಲ್ಲ ರಜ. ಅಪ್ಪ ತಂದೆ
ತಂದೆ ತಾಯಿಗಳನ್ನು ಮನ ಪರಿವರ್ತನೆಗೊಳಿಸಿರಿ. ಆ ಮಕ್ಕಳ ಸರಿಯಾದ ಮಾರ್ಗದಲ್ಲಿ ನಡೆಸಬೇಕೆಂಬ ಮನಸ್ಸು ತಂದೆ ತಾಯಿಗಳ ಮೇಲೆ ಬರಲಿ ಸ್ವಾಮಿ. ಅಪ್ಪ ತಂದೆ ತಾಯಿಗಳು ಅವರ ಮಾರ್ಗದರ್ಶನ ತೋರಿಸಿದರೆ ಮಕ್ಕಳು ಬೆಳೀತಾರೆ ಸ್ವಾಮಿ. ತಂದೆ ತಾಯಿಯಲ್ಲಿ ಅಪ್ಪ ನಿಮ್ಮ ಪ್ರೀತಿಯ ಬೇರನ್ನು ಮೂಡಿಸಿರಿ ರಾಜ. ಆ ಮಕ್ಕಳಲ್ಲಿ ಆ ಬೆಳವಣಿಗೆ ಬರುತ್ತೆ ಸ್ವಾಮಿ. ಮಕ್ಕಳಲ್ಲಿ ಪ್ರೀತಿ ಮಾರ್ಗದಲ್ಲಿ ನಡೀತಾರೆ ಸ್ವಾಮಿ. ಅಪ್ಪ ತಂದೆಯೇ ಎಲ್ಲ ಪುಟಾಣಿ ಮಕ್ಕಳ ಮೇಲೆ ದಯ ತೋರಿ ಕರುಣೆ ತೋರಿ ನಿಮ್ಮ ಸೇವೆ ಮಾಡುವ ಕೃಪರದಾನವನ್ನು ಆ ಮಕ್ಕಳಿಗೆ ದಯ ಪಾಲಿಸಿರಿ ರಾಜ. ಅಪ್ಪ ಎಲ್ಲ ಯುವಕ ಯುವತಿಯರ ಮೇಲೆ ದಯ ತೋರಿ ಕರುಣೆ ತೋರಿ ಅಪ್ಪ ತಂದೆ ಆ ಮಕ್ಕಳು ಸಹ ನಿಮ್ಮ ಸೇವೆಯಲ್ಲಿ ಮುಂದಾಗಬೇಕು ಸ್ವಾಮಿ. ನಿಮ್ಮ ಸೇವೆ ಮಾಡುವ ಕೃಪರದಾನವನ್ನು ಆ ಮಕ್ಕಳಿಗೆ ದಯ ಪಾಲಿಸಿರಿ ರಾಜ. ಹಂತವಾಗಿ ನಿಮ್ಮನ್ನು ಕಂಡುಕೊಳ್ಳುವ ಮಕ್ಕಳನ್ನಾಗಿ ಆ ಮಕ್ಕಳಿಗೆ ಮನ ಪರಿವರ್ತನೆ ಮಾಡಿರಿ ಸ್ವಾಮಿ. ಎಷ್ಟೇ ನಿಮ್ಮ ಸೇವೆ ಮಾಡೋದ್ರಲ್ಲಿ ಮುಂದಾಗಿ ಬಂದು ಅಪ್ಪ ಅವರು ಪ್ರಾರ್ಥನೆ ಜೀವಿತವನ್ನು ಕಾಲಿಡುವಂತೆ ಮಾಡಿರಿ ಎಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದೆ ನನ್ನ ಜೀವನವುಳ್ಳ ತಂದೆಯೇ, ಆಮೇನ್ ಆಮೇನ್. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಕರುಣಾಳು ಕರ್ತನೆ ಸ್ತೋತ್ರ. ಅಪ್ಪ ತಂದೆ ಈ ಸಮಯದಲ್ಲಿ ಸ್ವಾಮಿ ವಿಶ್ವಾಸವಿಲ್ಲದ ಮಕ್ಕಳಿಗಾಗಿ ಪ್ರಾರ್ಥಿಸಲು ನೀನು ನನಗೆ ಕರೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ ಇಡೀ ವಿಶ್ವದಲ್ಲಿರುವಂತಹ ಎಲ್ಲಾ ಮಕ್ಕಳನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸಿಕೊಡುತ್ತಿದ್ದೇನೆ ರಾಜ. ಅಪ್ಪ ತಂದೆ ಆ ಮಕ್ಕಳಿಗೆ ವಿಶ್ವಾಸದ ಕೊರತೆ ಇಲ್ಲದಂತಾಗಿದೆ ಸ್ವಾಮಿ. ಆದ್ದರಿಂದ ಸ್ವಾಮಿ ನೀವು ಆ ಎಲ್ಲಾ ಮಕ್ಕಳಲ್ಲಿ ಬಂದು ಸ್ವಾಮಿ ನಿನ್ನ ವಿಶ್ವಾಸವನ್ನು ಮೂಡಿಸಿರಿ ಎಂದು ನೀನು ಸ್ತುತಿಸುತ್ತಿದ್ದೇನೆ ರಾಜ. ಹೌದು ಸ್ವಾಮಿ, ಎಷ್ಟೋ ಮಕ್ಕಳು ಸ್ವಾಮಿ ನಿನ್ನನ್ನು ಸ್ತುತಿಸಲು, ಆರಾಧಿಸಲು, ಮಹಿಮೆ ಪಡಿಸಲು, ನಿನ್ನ ವಾಕ್ಯವನ್ನು ತಿಳಿಯಲು ಸ್ವಾಮಿ ಹಿಂಜರಿಯುತ್ತಿದ್ದಾರೆ ಸ್ವಾಮಿ. ಇಂದಿನ ಕಾಲದಲ್ಲಿ ಸ್ವಾಮಿ ವಿಶ್ವಾಸವೇ ಇಲ್ಲದಂತೆ ಆಗುತ್ತಿದೆ ಸ್ವಾಮಿ. ತಮ್ಮ ಮಕ್ಕಳು ಸ್ವಾಮಿ ವಿಶ್ವಾಸವನ್ನು ಕಳೆದುಕೊಳ್ಳುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ ಅಂತ ಮಕ್ಕಳ ಬೆಳೆಗೆ ಬಂದಿರಿ ಸ್ವಾಮಿ. ನೀವು ಅಂತ ಮಕ್ಕಳನ್ನು ಮುಟ್ಟಿರಿ ಸ್ವಾಮಿ. ಅಪ್ಪ ತಂದೆ ಆ ಮಕ್ಕಳು ಸ್ವಾಮಿ ದಿನಪ್ರತಿ ನಿನ್ನನ್ನು ವಿಶ್ವಾಸಿಸುವಂತೆ, ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಮಹಿಮೆ ಪಡಿಸುವಂತೆ ಸ್ವಾಮಿ ನಿಮ್ಮ ಅಭಯಾಸ್ತವು ಅವರೆಲ್ಲರ ಮೇಲೆ ಚಾಚಲಿ ರಾಜ. ನಿನ್ನ ವಿಶ್ವಾಸದ ಕಣ್ಣುಗಳಿಂದ ಸ್ವಾಮಿ ಅವರನ್ನು ನೋಡಿರಿ ಸ್ವಾಮಿ. ಅವರು ವಿಶ್ವಾಸಭರಿತರಾಗಿ ಜೀವಿಸುವಂತ ಮಕ್ಕಳಾಗುವಂತೆ ಮಾಡಿರಿ ಸ್ವಾಮಿ. ಅಪ್ಪ ತಂದೆ ಎಷ್ಟೋ ಮಕ್ಕಳು ಸ್ವಾಮಿ ಇಂದಿನ ಸಮೂಹ ಮಾಧ್ಯಮಗಳ ಕಡೆಗೆ ಮೊರೆ ಹೋಗುತ್ತಿದ್ದಾರೆ ಸ್ವಾಮಿ. ಆ ಪ್ರಾರ್ಥಿಸುವ ಸಮಯದಲ್ಲಿ ಸ್ವಾಮಿ ನಿನ್ನನ್ನು ಸ್ತುತಿಸುತ್ತಿಲ್ಲ, ನಿನ್ನನ್ನು ಆರಾಧಿಸುತ್ತಿಲ್ಲ, ನಿನ್ನನ್ನು ಮಹಿಮೆ ಪಡಿಸುತ್ತಿಲ್ಲ ರಾಜ. ಅಪ್ಪ ತಂದೆ ದಿನಂಪ್ರತಿ ಸ್ವಾಮಿ ಆ ಮಕ್ಕಳು ಕುಳಿತು 1 ಗಂಟೆಯಾದರೂ ಸ್ವಾಮಿ ನಿನ್ನ ಬಳಿ ಇರಲಿ ಸ್ವಾಮಿ. ಅವರು ನಿನ್ನ ಜೊತೆಗೆ ಸ್ವಾಮಿ ನೀನು ಕೊಡುವಂತಹ ವಾಕ್ಯಗಳನ್ನು ಓದುವಂತಹ ಮಕ್ಕಳಾಗಲಿ ಸ್ವಾಮಿ. ನೀನು ಕೊಡುವಂತಹ ವಾಕ್ಯಗಳ ಪ್ರಕಾರ ನಡೆದುಕೊಳ್ಳುವಂತಹ ಮಕ್ಕಳಾಗಲಿ ಸ್ವಾಮಿ. ಅಪ್ಪ ತಂದೆ ಎಲ್ಲ ಮಕ್ಕಳನ್ನು ಸ್ವಾಮಿ ನಿನ್ನ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಆ ಮಕ್ಕಳ ಮೇಲೆ ದಯವಾಗಿರು ಸ್ವಾಮಿ, ಕರುಣೆ ತೋರಿರಿ ಸ್ವಾಮಿ. ಅಪ್ಪ ತಂದೆಯೇ ಪ್ರಾರ್ಥಿಸುವ ಸಮಯದಲ್ಲಿ ಮೊಬೈಲ್ ನೋಡುವುದರಲ್ಲೂ ಟಿವಿ ನೋಡುವುದರಲ್ಲೂ ಸ್ವಾಮಿ ತಮ್ಮ ಕಾಲವನ್ನು ಕಳೆಯುತ್ತಾರೆ ಸ್ವಾಮಿ. ಆದರೆ ನಿನ್ನೊಂದಿಗೆ ಒಂದಾಗುವುದಿಲ್ಲ ಸ್ವಾಮಿ. ಅಪ್ಪ ತಂದೆಯೇ ನಮ್ಮ ಮಕ್ಕಳ ಮೇಲೆ ಕರುಣೆಯಾಗಿರು ಸ್ವಾಮಿ. ಅಪ್ಪ ತಂದೆಯೇ ಎಲ್ಲಾ ತಂದೆ ತಾಯಿಯರು ಸ್ವಾಮಿ ಸಣ್ಣ ಮಕ್ಕಳಿರುವಾಗಲೇ ಸ್ವಾಮಿ ನಿನ್ನ ಭಯವನ್ನು ಹುಟ್ಟಿಸಲಿ ಸ್ವಾಮಿ. ನಿನ್ನಲ್ಲಿ ಪ್ರಾರ್ಥಿಸುವುದು ಹೇಗೆ ಎಂಬುದನ್ನು ಕಲಿಸಿಕೊಡಲಿ ಸ್ವಾಮಿ. ದಿನಂಪ್ರತಿ ಸ್ವಾಮಿ ಪ್ರಾರ್ಥಿಸುವಾಗ ತಮ್ಮ ಮಕ್ಕಳನ್ನು ತಮ್ಮ ಜೊತೆಗಿருந்து ಇರಿಸಿಕೊಂಡು ಸ್ವಾಮಿ ಈ ರೀತಿಯಲ್ಲಿ ಪ್ರಾರ್ಥಿಸಬೇಕೆಂದು ಹೇಳಿಕೊಡುವಂತಹ ತಂದೆ ತಾಯಿಗಳಾಗಲಿ ಸ್ವಾಮಿ. ಎಲ್ಲ ಮಕ್ಕಳ ಮೇಲೆ ದಯವಾಗಿರಿ ಸ್ವಾಮಿ. ಪ್ರಾರ್ಥಿಸುವ ಮನಸ್ಸನ್ನು ಎಲ್ಲ ಮಕ್ಕಳಿಗೂ ನೀಡಿರಿ ಸ್ವಾಮಿ. ಅಪ್ಪ ತಂದೆಯೇ ವಿಶ್ವಾಸವೂ ಇಲ್ಲದೆ ಸ್ವಾಮಿ ಎಷ್ಟೋ ಕುಟುಂಬಗಳು ಹಾಳಾಗುತ್ತಿವೆ ಸ್ವಾಮಿ. ಎಷ್ಟೋ ಮಕ್ಕಳು ಸ್ವಾಮಿ ನಿನ್ನ ಭಯವಿಲ್ಲದೆ, ನಿನ್ನ ಪ್ರೀತಿ ಇಲ್ಲದೆ, ನಿನ್ನ ವಿಶ್ವಾಸವಿಲ್ಲದೆ ದಾರಿ ತಪ್ಪುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆಯೇ ಮಕ್ಕಳ ಮೇಲೆ ದಯವಾಗಿದೆ ಸ್ವಾಮಿ. ವಯಸ್ಸಿಗೆ ಬಂದ ಮಕ್ಕಳು ಸ್ವಾಮಿ ಪ್ರೀತಿ ವಿಶ್ವಾಸ ಎಂಬುದನ್ನೇ ಮರೆತು ಸ್ವಾಮಿ ತಮ್ಮ ಯೋಚನೆಯನ್ನು ಸ್ವಾಮಿ ಆಲೋಚನೆಗಳನ್ನು ಬೇರೆ ಕಡೆಗೆ ಒಯ್ಯುತ್ತಾರೆ ಸ್ವಾಮಿ. ಆದರೆ ಸ್ವಾಮಿ ದೇವರಿದ್ದಾರೆ, ದೇವರ ಭಯಕ್ಕೆ ನಾವು ಪಾತ್ರರಾಗಿರಬೇಕು, ದೇವರನ್ನು ನಾವು
ಸ್ತುತಿಸಬೇಕು, ಆರಾಧಿಸಬೇಕು ಎಂಬ ಮನಸ್ಸೇ ಇಲ್ಲ ಸ್ವಾಮಿ. ಅಪ್ಪ ತಂದೆ, ಅಂತ ಮಕ್ಕಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ದಿನ ಪ್ರತಿ ಜಪಸನೆಗಳಲ್ಲಿ ಭಾಗವಹಿಸುವುದು, ಬಲಿ ಪೂಜೆಗಳಿಗೆ ಹೋಗುವುದು, ಇದನ್ನು ರೂಢಿ ಮಾಡಿಕೊಳ್ಳುವಂತಹ ಸ್ವಭಾವವು ನಮ್ಮ ಮಕ್ಕಳಾಗಿರಲಿ ಸ್ವಾಮಿ. ಅಪ್ಪ ತಂದೆ, ಸಣ್ಣ ವಯಸ್ಸಿನಲ್ಲೇ ಸ್ವಾಮಿ ಮಕ್ಕಳು ಇವುಗಳನ್ನೆಲ್ಲ ರೂಢಿ ಮಾಡಿಕೊಳ್ಳಲಿ ಸ್ವಾಮಿ. ಆಗ ಸ್ವಾಮಿ ಅವರು ಬೆಳೆದಂತ ಸಮಯದಲ್ಲಿ ಅವರು ತಮ್ಮ ಮಕ್ಕಳಿಗೆ ಹೇಳಿಕೊಳ್ಳುವಂತಹ ಮನಸ್ಸು ಅವರಿಗೆ ಬರುತ್ತದೆ ಸ್ವಾಮಿ. ಆದ್ದರಿಂದ ಸ್ವಾಮಿ, ಈ ವಿಶ್ವಾಸವಿಲ್ಲದ ಮಕ್ಕಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ರಕ್ತಕ್ಕೆ ಸಮರ್ಪಿಸುತ್ತಿದ್ದೇನೆ ರಾಜ. ನಿಮ್ಮ ಪರಿಶುದ್ಧ ರಕ್ತವು ಈ ವಿಶ್ವಾಸವಿಲ್ಲದ ಮಕ್ಕಳ ಮೇಲೆ ಇಳಿದು ಬರಲಿ ರಾಜ. ನಿಮ್ಮ ಪರಿಶುದ್ಧ ರಕ್ತದಿಂದ ದುಷ್ಟತನದಿಂದ ಕೂಡಿದಂತಹ ಮಕ್ಕಳ ಮನಸ್ಸುಗಳನ್ನು ಸ್ವಾಮಿ ನೀನು ಸಂಪೂರ್ಣವಾಗಿ ತೊಳೆ ರಾಜ. ನಿನ್ನ ಪರಿಶುದ್ಧ ರಕ್ತಕ್ಕೆ ಜಯವಿದೆ ರಾಜ. ನಿನ್ನ ಪರಿಶುದ್ಧ ರಕ್ತವು ಅಪ್ಪ ತಂದೆಯೇ ಅಷ್ಟು ಅಮೋಘವಾದದ್ದು, ಪವಿತ್ರವಾದದ್ದು ಸ್ವಾಮಿ. ನಿನ್ನ ಪರಿಶುದ್ಧ ರಕ್ತ ಒಂದೊಂದು ಮಕ್ಕಳ ಮೇಲೆ ಹರಿಯಲಿ ರಾಜ, ತೊಳೆಯಲಿ ರಾಜ. ಅವರ ಮಕ್ಕಳ ಕಲ್ಮಶಗಳನ್ನು ತೊಳೆಯಲಿ ರಾಜ. ಅಪ್ಪ ತಂದೆ, ಆ ವಿಶ್ವಾಸದಿಂದ ಕೂಡುವಂತಹ ಮಕ್ಕಳಾಗಲಿ ಸ್ವಾಮಿ. ಒಂದೊಂದು ಕುಟುಂಬವು ಸ್ವಾಮಿ ವಿಶ್ವಾಸಭರಿತ ಕುಟುಂಬವಾಗಲಿ ಸ್ವಾಮಿ. ಅಪ್ಪ ತಂದೆ, ನಿನ್ನ ವಾಕ್ಯವನ್ನು ಕೇಳಿ ನಿನ್ನ ವಾಕ್ಯವನ್ನು ಇತರರಿಗೆ ತಿಳಿಸುವಂತಹ ಮಕ್ಕಳಾಗಲಿ ಸ್ವಾಮಿ. ಗುರು ಕನ್ಯಾಸ್ತ್ರೀಗಳು ಕುಟುಂಬದಿಂದ ಬರಲಿ ಸ್ವಾಮಿ. ಅಪ್ಪ ತಂದೆ, ವಿಶ್ವಾಸವನ್ನು ಬೋಧಿಸುವಂತಹ ಮಕ್ಕಳಾಗಲಿ ಸ್ವಾಮಿ. ಇತರರಿಗೆ ತಿಳಿಸುವಂತಹ ಮಕ್ಕಳಾಗಲಿ ಸ್ವಾಮಿ. ಅಪ್ಪ ತಂದೆ, ಈ ಸಮಯದಲ್ಲಿ ಸ್ವಾಮಿ ನಾನು ಪ್ರಾರ್ಥಿಸುತ್ತಿರುವಾಗ ನನ್ನ ಮಕ್ಕಳ ಮೇಲೂ ನೀವು ಇಳಿದು ಬಂದಿರಿ ಸ್ವಾಮಿ. ಅವರಿಗೆ ವಿಶ್ವಾಸಭರಿತ ಜೀವನವನ್ನು ನೀಡಿರಿ ಸ್ವಾಮಿ. ನನ್ನಂತೆ ಪ್ರಾರ್ಥಿಸುತ್ತಿರುವಂತಹ ಎಲ್ಲಾ ತಂದೆ ತಾಯಿಯರನ್ನು ನಿಮಗೆ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅವರ ಮಕ್ಕಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಎಲ್ಲ ಮಕ್ಕಳಲ್ಲಿ ನಿನ್ನ ವಿಶ್ವಾಸವು ಮೂಡಿ ಬರಲಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಡೆಯ ತಂದೆಯೇ, ಆಮೇನ್. ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಈ ವಿಶ್ವಾಸ ಇಲ್ಲದಂತಹ ಮಕ್ಕಳಿಗಾಗಿ ಪ್ರಾರ್ಥಿಸಲು ನನಗೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ವಂದನೆ ಯೇಸುವೆ. ಯೇಸುವೆ ಈ ದಿನವನ್ನು ದಯ ಪಾಲಿಸಿದ್ದಕ್ಕಾಗಿ ವಂದನೆ ಯೇಸುವೆ. ಸೋಸ್ತ ಈಗಿನ ಒಂದು ಕಾಲಮಾನದಲ್ಲಿ ಯೇಸುವೆ ವಿಶ್ವಾಸವೇ ಇಲ್ಲದಂತಹ ಮಕ್ಕಳಾಗಿದ್ದಾರೆ ಯೇಸುವೆ. ಮಾಧ್ಯಮಕ್ಕೆ ವಶವಾಗಿ ಯಾವುದೇ ವಿಶ್ವಾಸವಿಲ್ಲದೆ ಜಪವಿಲ್ಲದೆ ವಾಕ್ಯದ ಪ್ರಕಾರ ನೋಡಿಕೊಳ್ಳಲಾಗದೆ ವಿಶ್ವಾಸವೇ ಇಲ್ಲದ ಒಂದು ತೀರ್ಮಾನವಾಗಿದೆ ಯೇಸುವೆ. ತಮ್ಮನ್ನು ವಿಶ್ವಾಸಿಸಲು, ತಮ್ಮ ವಿಶ್ವಾಸದ ಪ್ರಕಾರ, ತಮ್ಮ ವಾಕ್ಯದ ಪ್ರಕಾರ ನಡೆಯಲು, ತಮ್ಮ ಪುನರುತ್ಥಾನವನ್ನು ಅರಿತುಕೊಳ್ಳಲು, ತಮ್ಮ ಪುನರುತ್ಥಾನದ ಬಗ್ಗೆ ವಿಶ್ವಾಸವನ್ನು ಪಡೆಯುವಂತೆ ಮಾಡಿ ತಂದೆ ಯೇಸುವೆ. ಎಲ್ಲಾ ಮಕ್ಕಳನ್ನು ಪರಿವರ್ತಿಸಿರಿ ಯೇಸುವೆ. ನನ್ನ ಕುಟುಂಬದಲ್ಲಿ ವಿಶ್ವಾಸವಿಲ್ಲದಂತಹ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ತಂದೆ ಯೇಸುವೆ. ಜಪ ತಪ ಪೂಜೆ ಏನು ಬೇಡ, ಮೊಬೈಲ್ ಅನ್ನು ನೋಡಿಕೊಂಡಿರ್ತೇನೆ ಎನ್ನುವ ಕಾಲಮಾನವಾಗಿದೆ ತಂದೆ ಯೇಸುವೆ. ತಮ್ಮಲ್ಲಿ ವಿಶ್ವಾಸವಿಟ್ಟು ಪ್ರಾರ್ಥಿಸಲು ಅವರನ್ನು ಮನಪರಿವರ್ತನೆ ಮಾಡಿ ತಂದೆ ಯೇಸುವೆ. ಎಲ್ಲಾ ಮಕ್ಕಳನ್ನು ನಾನು ನಿಮ್ಮ ಪಾದ ಕಮಲಕ್ಕೆ ಸಮರ್ಪಿಸುತ್ತೇನೆ ತಂದೆ ಯೇಸುವೆ. ಅವರನ್ನು ಒಳ್ಳೆಯ ವಿಶ್ವಾಸದ ಮಕ್ಕಳಾಗಿ ಮಾಡುವಂತೆ ಮಾಡಿ ತಂದೆ ಯೇಸುವೆ. ಎಲ್ಲ ಸ್ವರ್ಗೀಯ ಕುಟುಂಬದ ನಾನು ನಿಮಗೆ ಸಮರ್ಪಿಸ್ತೇನೆ ತಂದೆ ಯೇಸುವೆ. ವಿಶ್ವಾಸದಲ್ಲಿ, ವಾಕ್ಯದಲ್ಲಿ ಬೆಳೆಯುವಂತೆ ಮಾಡಿ ತಂದೆ ಯೇಸುವೆ. ತಮಗೆ ಸೋಸ್ತ ಯೇಸುವೆ. ನನ್ನ ಕುಟುಂಬದ ಎಲ್ಲ ಸದಸ್ಯರನ್ನು ಸಮರ್ಪಿಸ್ತೇನೆ ತಂದೆ ಯೇಸುವೆ. ನನ್ನ ಮನೆಯ ಎಲ್ಲ ಮಕ್ಕಳನ್ನು ಸಮರ್ಪಿಸ್ತೇನೆ ತಂದೆ ಯೇಸುವೆ. ಅವರಿಗೆ ಒಳ್ಳೆ ವಿಶ್ವಾಸವನ್ನು ಬರುವಂತೆ ಮಾಡಿ ಪವಿತ್ರ ಆತ್ಮರೇ ಅವರ ದೇಹದಲ್ಲಿ ಪ್ರವರ್ತನೆ ಮಾಡಿ ಅವರನ್ನು ಪರಿವರ್ತಿಸಿರಿ ಯೇಸುವೆ. ಪರಿವರ್ತಿಸಿರಿ ಅವರನ್ನು ಒಳ್ಳೆ ವಿಶ್ವಾಸದಲ್ಲಿ ಬೆಳೆಯುವಂತೆ ಮಾಡಿ ತಂದೆ ಯೇಸುವೆ. ಸ್ತೋತ್ರ ಯೇಸುವೆ. ವಂದನೆ ಯೇಸುವೆ. ಆರಾಧನೆ. ಅಪ್ಪ ತಂದೆಯೇ, ಕರುಣಿಸಿರಿ ರಾಜ. ವಿಶ್ವಾಸದಲ್ಲಿ ಕುಸಿದು ಹೋಗಿ ವಿಶ್ವಾಸದ ಅರಿವಿಲ್ಲದಂತ ಎಲ್ಲ ಮಕ್ಕಳನ್ನು ನಿಮ್ಮ ಪವಿತ್ರ ಆತ್ಮದಿಂದ ತುಂಬಿರಿ ರಾಜ. ಎಷ್ಟೋ ಜನ ತಾಯಂದಿರು ಸ್ವತಃ ತನ್ನ ಮಕ್ಕಳ ವಿಶ್ವಾಸವನ್ನೇ ಸ್ವಾರ್ಥಕ್ಕಾಗಿ ಕಿವಿಚಿದಂತಹ ವ್ಯಕ್ತಿಗಳಾಗಿದ್ದಾರೆ ಸ್ವಾಮಿ. ಎಷ್ಟೋ ಜನ ತಂದೆಯಂದಿರು ಸಹ ತನ್ನ ಮಕ್ಕಳ ವಿಶ್ವಾಸವನ್ನೇ
ಕಿತ್ತು ಹಾಕುವಂತಹ ಕಾರ್ಯ ಮಾಡಿದ್ದಾರೆ ರಾಜ. ಯೇಸುವೇ, ಸಕಲವು ಅರಿತಿರುವವರು ನೀವಾಗಿದ್ದೀರಿ. ಈ ದಿನದಲ್ಲಿರುವಂತಹ ಎಲ್ಲ ಮಕ್ಕಳ ವಿಶ್ವಾಸ ಸತ್ತು ಹೋಗಿದೆ ಸ್ವಾಮಿ. ಯೇಸುವೇ, ನನ್ನ ಆತ್ಮವನ್ನು ಎಲ್ಲ ಮಕ್ಕಳ ಮೇಲೂ ಯುವಕ ಯುವತಿಯರ ಮೇಲೂ ಸುರಿಸುವೆನೆಂದು ನೀವು ವಾಗ್ದಾನ ಮಾಡಿದ್ದೀರಿ ಸರ್ವೇಶ್ವರ ಸ್ವಾಮಿ. ನೀವು ಮಾಡಿದ ವಾಗ್ದಾನವನ್ನು ಸರ್ವೇಶ್ವರ ತಂದೆಯೇ ಕರುಣಿಸಿರಿ. ನಾವು ಜನ್ಮ ಕೊಟ್ಟಂತಹ ಮಕ್ಕಳನ್ನು, ಇಡೀ ವಿಶ್ವದಲ್ಲಿ ಜನ್ಮ ಕೊಟ್ಟಂತಹ ಒಂದೊಂದು ಮಕ್ಕಳನ್ನು ನಿಮ್ಮ ಪವಿತ್ರಾತ್ಮದಿಂದ ತುಂಬಿ ಶುದ್ಧೀಕರಿಸಿ, ಅವರು ಕಳೆದುಕೊಂಡ ವಿಶ್ವಾಸವು ಬಲ ಹೊಂದುವಂತೆ, ದೃಢ ಹೊಂದುವಂತೆ, ಮತ್ತೆ ಕಟ್ಟಿ ಎಬ್ಬಿಸಲ್ಪಡುವಂತೆ ನಿಮ್ಮ ಪವಿತ್ರಾತ್ಮರ ಕೃಪೆಯನ್ನು ತುಂಬಿರಿ ಎಂದು ಪಿತಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ, ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ಮಾಲಾ. ಕೀರ್ತನೆಗಳು 116 ವಾಕ್ಯ 7. ಹಿಂತಿರುಗು ನನ್ನ ಮನವೇ, ವಿಶ್ರಾಂತಿ ನೆಲೆಗೆ, ಉಪಕಾರಿಗಳು ಎಸೆಯ ಪ್ರಭು ನಿನಗೆ. ಲೂಕ 14:27. ನನ್ನ ಶಿಲುಬೆಯನ್ನು ಹೊತ್ತು ನನ್ನ ಹಿಂದೆ ಬಾರದವನು ನನ್ನ ಶಿಷ್ಯನಾಗಲಾರನು. ಜ್ಞಾನೋಕ್ತಿ 2:38. ಜಯ ಸಿಗುವುದಾದರೂ ಸರ್ವೇಶ್ವರನಿಂದ. ರೋಮ 8:33. ದೇವರೇ ಆರಿಸಿಕೊಂಡವರ ಮೇಲೆ ಯಾರು ತಾನೇ ರೋಷದಿಂದ ಮಾಡಬಲ್ಲವರು. ಯೆರೆಮೀಯ 2:13. ಸಹೋದರರೇ, ಸತ್ಕಾರ್ಯಗಳ ಸಾಧನೆ ಸಾಕಾಯಿತೆಂದು ಹೇಳದಿರಿ. ಶೋಭಿತ 4:18. ಜ್ಞಾನಿಗಳ ಸಲಹೆಯನ್ನು ತಡೆ, ಉಪಯುಕ್ತವಾದ ಯಾವ ಸಲಹೆಯನ್ನು ಅಲ್ಲೆಗಳಿಸಬೇಡ. ಅಬುಕೂಕ 3:19. ಸ್ವಾಮಿ ಸರ್ವೇಶ್ವರ, ನೀರನ್ನೆಗೆ ದೀನತೆ ಚುರುಕುಗೊಳಿಸುವನಾತ ನನ್ನ ಕಾಲುಗಳನ್ನು ಜಿಂಕೆಯಂತೆ. ಕೀರ್ತನೆ 10:23. ಮನ್ನಿಸುವನಾತ ನನ್ನ ರೋಷಗಳನ್ನು, ವಾಸಿ ಮಾಡುವನು ನನ್ನ ರೋಗಗಳನ್ನು. ಇಬ್ರಾಹಿಯ 4:12. ದೇವರ ವಾಕ್ಯ ಜೀವಂತವಾದದು, ಕ್ರಿಯಾತ್ಮಕವಾದದ್ದು. ಮತ್ತಾಯ 24:42. ನನ್ನ ಪ್ರಭು ಯಾವ ದಿನ ಬರುತ್ತಾನೆ ನಿಮಗೆ ತಿಳಿಯದು, ಆದ್ದರಿಂದ ಎಚ್ಚರಿಕೆಯಾಗಿರಿ. ಯೆಶಾಯ 12:2. ದೇವರೇ ಉದ್ಧಾರಕನೆಂದು ಆತನಲ್ಲಿದೆ ನನಗೆ ನಿರ್ಭೀತ ನಂಬಿಕೆ. ಸಿರಾಕ 4:2. ಹಸಿದವರನ್ನು ಗೋಳಾಡಿಸಬೇಡ, ಕಷ್ಟದಲ್ಲಿ ಇರುವವರನ್ನು ಕಾಡಬೇಡ. ಜ್ಞಾನೋಕ್ತಿ 11:17. ಪರೋಪಕಾರಿ ತನ್ನಗೂ ಉಪಕಾರಿ, ಕ್ರೂರಿಯಾದವನು ತನ್ನ ದೇಹಕ್ಕೂ ಕ್ರೂರಿ. ಸಿರಾಕ 4:26. ಮರಣವ ಪರ್ಯಂತ ಓಡಾಡುವ ಸತ್ಯಕ್ಕಾಗಿ ದೇವರಾದ ಸರ್ವೇಶ್ವರನು ಕಾದಾಡುವನು ನಿನಗಾಗಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ನನ್ನ ಬಾಳಿನ ಬೆಳಕಾಗಿ, ನನ್ನ ಗುರುವಾಗಿ, ನನ್ನಳು ವಾಸ ಮಾಡಲು ಬರುವ ನನ್ನ ಪ್ರಭು ಯೇಸುವೆ, ಲೋಕವನ್ನು ಸೃಷ್ಟಿಸಿ ಲೋಕದ ಸರ್ವ ಸೃಷ್ಟಿಯನ್ನು ನನಗೆ ನೀಡುವ ಸರ್ವೇಶ್ವರ ಸ್ವಾಮಿ, ನಿನಗೆ ಆರಾಧನೆ. ಪೋಷಕರಾಗಿ ನನ್ನನ್ನು ಸತ್ಯದ ಪದದಲ್ಲಿ ನಡೆಸಲು ಬಂದ ಪವಿತ್ರಾತ್ಮರಿ, ನಿಮಗೆ ಸ್ತುತಿ ಸ್ತೋತ್ರ ಮಾಡಿ. ನನ್ನ ಜೀವನದಲ್ಲಿ ಜೀವವಾಗಿ, ಉಸಿರಲ್ಲಿ ಉಸಿರಾಗಿ, ನನ್ನ ಹೃದಯದಲ್ಲಿ ಹೃದಯವಾಗಿ, ಮಾಂಸದಲ್ಲಿ ಮಾಂಸವಾಗಿ, ನನ್ನೊಡನೆ ಬೆರೆತು ನನ್ನೊಳಗೆ ಜೀವಿಸಿ ನನ್ನನ್ನು ನಿಮ್ಮ ಸ್ವರ್ಗೀಯ ದಾಹವನ್ನು ಅನುಭವಿಸುವಂತೆ ಮಾಡಿ, ನಿಮ್ಮ ಪ್ರೀತಿಯ ಮಗನಾಗಿ ನನ್ನನ್ನು ಮಾರ್ಪಡಿಸಿದ್ದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಲೋಕದ ಹೋರಾಟಗಳು ಅನೇಕ ಜನರು ನನ್ನನ್ನು ತಾಕಿದರು. ಅವುಗಳೆಲ್ಲವನ್ನು ಜಯಿಸಿ ನಿಮ್ಮನ್ನು ದೃಷ್ಟಿಸಿ ನೋಡುತ್ತಾ ಚಿಟ್ಟ ಹೆಜ್ಜೆಯಿಂದ ಬಲಹೀನನಾಗಿದ್ದರು. ದೃಢ ವಿಶ್ವಾಸದಿಂದ ಎದುರಾಳಿಗೆ ಎದುರಿ ಯುದ್ಧದಲ್ಲಿ ಹೋರಾಟ ಮಾಡುವಂತೆ ಈ ಲೋಕದ ಯುದ್ಧವನ್ನು ಜಯಿಸಲು, ಯುದ್ಧವನ್ನು ನಡೆಸಲು ನನ್ನನ್ನು ಅನುಗ್ರಹಿಸಿರಿ. ಯೇಸುವೆ, ನಿಮ್ಮ ಕೃಪೆ ಸಾಕು ನನಗೆ. ಪ್ರಭುವೆ, ನಿಮ್ಮ ಕೃಪೆ ಸಾಕು
ನನ್ನ ಗುರುವೇ ನಿಮ್ಮ ಕೃಪೆ ಸಾಕು ಎಂದು ಪಿತಾ ಸುತ್ತ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಜೀವನೋಣ ತಂದೆಯೇ. ಆಮೇಲೆ ಆಮೇಲೆ ಆಮೇಲೆ. ಪರಿಶುದ್ಧ ಪೂಜೆ ತಾಯಿ ಮಾತವರ ಮಧ್ಯಸ್ಥಿಕೆಯಲ್ಲಿ ವಿಶ್ವಾಸದಲ್ಲಿ ನಾವು ಪ್ರಾರ್ಥಿಸೋಣ. ಎಲ್ಲ ಪುಟ್ಟ ಮಕ್ಕಳಿಗಾಗಿ ವಿಶ್ವಾಸದಿಂದ ಕುಸಿದಿರುವಂತಹ ಎಲ್ಲ ಪುಟ್ಟ ಮಕ್ಕಳನ್ನು ಸಮರ್ಪಿಸುತ್ತಾ ಹಾಗೂ ಮಕ್ಕಳ ವಿಶ್ವಾಸವನ್ನು ದೃಢಪಡಿಸದೆ ಬಲಪಡಿಸದೆ ಸ್ವಾರ್ಥಕ್ಕಾಗಿ ಮಕ್ಕಳ ವಿಶ್ವಾಸವನ್ನು ನಾಶ ಮಾಡಿರುವಂತಹ ಎತ್ತ ತಂದೆ ತಾಯಿಂದರನ್ನು ಸಮರ್ಪಿಸುತ್ತಾ ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ವಿಶ್ವಾಸದ ಎಲ್ಲ ಮಕ್ಕಳಿಗಾಗಿ, ವಿಶ್ವಾಸವಿಲ್ಲದಿರುವ ಎಲ್ಲ ಮಕ್ಕಳಿಗಾಗಿ ತಾಯಿಯ ಮಾತೆಯ ಕರಗಳಿಗೆ ನಾವು ಸಮರ್ಪಿಸಿ ಪ್ರಾರ್ಥಿಸೋಣವೇ. ಜಪಸರದ ಪ್ರಾರ್ಥನೆಯಲ್ಲಿ ನಾವು ಭಕ್ತಿಯಿಂದ ಒಂದಾಗೋಣ.